ಧೂಳು ಕಸಾದ ನಮ್ಮನ್ನು ಸ್ವಾಮಿ ಈ ರೂಪದಲ್ಲಿ ಮಾಡಿಸ್ಕೊಂಡು ಈ ಒಂದು ಮಹಾಕೃಪೆಗಾಗಿ ಸ್ತೋತ್ರ ದೇವ್ರೆ. ಅಪ್ಪ ದೇವ್ರೆ, ಈ ಸಮಯದಲ್ಲಿ ಕರ್ತನೆ ಬ್ರದರ್ ವಾಕ್ಯ ಹಂಚುವ ಸಮಯದಲ್ಲಿ ತಂದೆ ಆದ ದೇವ್ರೆ, ನೀವು ತಿಳಿಯಪಡಿಸ್ರಿ. ಆ ವಾಕ್ಯದ ಅರ್ಥವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಸರಿತಕ್ಕಾಗಿ ನಡೀಲಿಕ್ಕೆ ಕೃಪೆ ಮಾಡ್ರಿ. ಎಲ್ಲರಿಗೂ ದೇವರ ಆತ್ಮ ಸಹಾಯವನ್ನು ಹೃದಯದಲ್ಲಿ ವಾಸವಾಗಿರ್ಲಿ. ಹಾಗೆ ಎಲ್ಲರಿಗೂ ವಿದ್ಯಾ ಬುದ್ಧಿಯನ್ನು ಜ್ಞಾನ ತಿಳುವಳಿಕೆ ಆಲೋಚನೆಯನ್ನು ಕೊಡ್ರಿ. ಹಾಗೆ ಸಮಯದಲ್ಲಿ ಕರ್ತನೆ ಎಲ್ಲರೂ ಶುದ್ಧವಾಗಿ ಪ್ರತಿಯೊಬ್ಬರು ದಿನ ಆನ್ಲೈನ್ ಕ್ಲಾಸ್ ಅಲ್ಲಿ ಬಂದು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸತ್ಯದಲ್ಲಿ ನಡೆದು ಅನುಸಾರವಾಗಿ ನಡಲಿಕ್ಕೆ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ. ಈ ಒಂದು ಪ್ರಾರ್ಥನೆಗಾಗಿ ಸ್ತೋತ್ರ, ನಡೆಸಿಗಾಗಿ ಸ್ತೋತ್ರ. ಈ ಪ್ರಾರ್ಥನೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಈ ದಿನ ಕೂಡ ನಮ್ಮ ಮುಂದುವರೆದಂತ ಸತ್ಯವೇದ ಭಾಗವನ್ನ ನೋಡುವುದಕ್ಕೆ ದೇವರು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನೋಡ್ಬೇಕಾಗಿರುವಂತ ಒಂದು 3ನೇ ಸಂಪುಟದಲ್ಲಿ 5ನೇ ಪಾಠದಲ್ಲಿ 2ನೇ ಭಾಗವನ್ನ ನೋಡಕ್ ಹೋಗ್ತಿದ್ವಿ. ಸೊ ಒಟ್ಟು ಎಷ್ಟು ಭಾಗವಾಗಿದೆ ಅಂತ ಗೊತ್ತಿದ್ಯಾ? 32 ಆಗಿದೆ ಬ್ರದರ್, ಈಗ 33 ಆಗ್ಬೇಕು. 32 ಆಗಿದ್ಯಾ? ಓಕೆ, 33 ಅದರಿಂದ ನಾವು ಶುರು ಮಾಡಕ್ ಹೋಗ್ತಿದೀವಿ. ಒಂದೇ ನಿಮಿಷ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಪಾಸ್ ಓವರ್ ಕೂಡ ನಮ್ಗೆ ಹತ್ರ ಬರ್ತಾ ಇದೆ. ಸೊ ಅದರಿಂದ ಮೋಸ್ಟ್ ಪ್ರಾಬಬ್ಲಿ ನೋಡೋಣ, ಇವತ್ತು ಇದಾದ ನಂತರ ಸ್ವಲ್ಪ ಕೆಲವೊಂದು ಪಾಸ್ ಓವರ್ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡೋಣ. ಹಾಗಾಗಿ ಇವತ್ತಿನ ಒಂದು ಪಾಠದ ಒಂದು ವಿಷಯವನ್ನ ಮುಗಿಸೋಣ ಇಲ್ಲಿಗೆ. ಅದು ನನ್ನ ಅನಿಸಿಕೆ. ನಿಮ್ಗೆ ನೋಡೋಣ, ನೆಕ್ಸ್ಟ್ ಎಲ್ರು ಕೂಡ ಯೋಚನೆ ಮಾಡಿ ಒಂದು ಬ್ರದರ್ಸ್ ಏನಂತಾರ ಬ್ರದರ್ ಏನಂತಾರ ನೋಡೋಣ. ಓಕೆ, ಸರಿ. ಪೇಜ್ ನಂಬರ್ 68. 68. ಓಕೆ, ಪೇಜ್ ನಂಬರ್ 68. ಓಕೆ, ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನಾವು ಕೆಲವೊಂದು ಪಾಯಿಂಟ್ ನ ನೋಡ್ಕೊಂಡ್ ಬಂದ್ವಿ. ನಿಮ್ಮೆಲ್ಲರೂ ಕೂಡ ಒಂದು ಪಾಯಿಂಟ್ ನೆನಪಿರುತ್ತೆ. ಮುಖ್ಯವಾಗಿ ನಾವು ನೋಡ್ತಿರುವಂತ ಒಂದು ಪಾಠ ಏನಪ್ಪಾ ಅಂದ್ರೆ ಸುಗ್ಗಿಯ ಕಾಲ. ಕರೆಕ್ಟ್ ಅಲ್ವಾ? ಸುಗ್ಗಿಯ ಕಾಲಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯವನ್ನ ಏನ್ ಮಾಡ್ತೀವಿ, ಲಾಸ್ಟ್ ಟೈಮ್ ನಾವು ಸ್ಟಡಿ ಮಾಡಿದ್ವಿ. ಆ ಸುಗ್ಗಿಯ ವಿಷಯದಲ್ಲಿ ಇರುವಂತ ಒಂದು ಹೇಗೆ ಈ ಅಂತ್ಯ ಕಾಲವನ್ನ ಈ ಸಮಯದಲ್ಲಿ ಅಂದ್ರೆ ದೇವ್ರ ಮಕ್ಳು ಈಗ ಜೀವಿಸ್ತಿರುವಂತ ಸಮಯವನ್ನ ಸುಗ್ಗಿಯ ಕಾಲ ಅಂತ ನಾವು ಕರೀದಕ್ಕೆ ಇದ್ದಂತ ಒಂದು ಕಾರಣಗಳೇನು ಅನ್ನೋಂಥ ವಿಷಯವನ್ನು ಕೂಡ ನಾವು ನೋಡಿದ್ವಿ. ಅದೇ ರೀತಿ ಅದರ ಮುಂದುವರೆದಂತ ಭಾಗವನ್ನು ಕೂಡ ಮುಖ್ಯವಾಗಿ ಗಮನಿಸೋಣ. ಮುಖ್ಯವಾಗಿ ಈ ಸುಗ್ಗಿಯ ಕಾಲ ಅಂತ ನೋಡಿದಾಗ, ಈ ಸುಗ್ಗಿಯ ಒಂದು ಕಾಲದಲ್ಲಿ ಹಲವಾರು ವಿಷಯಗಳು ನಡಿಬೇಕಾಗಿತ್ತು. ಸುಗ್ಗಿಯ ಕಾಲಾನುಕ್ರಮದ ಸ್ಥಳ, ಅದರ ಉದ್ದೇಶ ಮತ್ತು ಅದರ ಪ್ರಾಧಾನ್ಯತೆ, ಕಾಲ ಪ್ರವಾದಿಗಳ ತೇಜ ಕೇಂದ್ರ, ಸಬ್ಬತ್ತಿಗಾಗಿ ಸಿದ್ಧತೆಗಳು, ಇದೆಲ್ಲ ವಿಷಯಗಳನ್ನು ಕೂಡ ನಾವೇನ್ ನೋಡ್ಕೊಂಡ್ ಬಂದ್ವಿ. ಹಾಗಾಗಿ ಈ ಒಂದು ಪವಿತ್ರಾಲಯದ ಶುದ್ಧೀಕರಣದ ವಿಷಯ ನಂತರ ಮತ್ತೆ ಅಂತ್ಯ ಸಮಯದ ನಂತರ ಉಳಿದಿರುವಂತ ಮುಖ್ಯವಾದಂತ ಒಂದು ಭಾಗ ಸುಗ್ಗಿಯ ಕಾಲವಾಗಿದೆ. ಅದರಲ್ಲಿ ಈ ಸುಗ್ಗಿಯ ಕಾಲ ಯಾರಿಗೆ ಅನ್ವಯವಾಗಲ್ಲ ಅಂದ್ರೆ ಯಾವುದೇ ಹೆಸರು ಕ್ರೈಸ್ತರಿಗಾಗ್ಲಿ ಇಲ್ಲ ಲೋಕದವರಿಗೆ ಅನ್ವಯವಾಗಲ್ಲ. ವಿಶೇಷವಾಗಿ ಕ್ರೈಸ್ತ ಜನರಿಗೆ ಅಂದ್ರೆ ಕ್ರೈಸ್ತರಾಗಿ ಕರೆಯಲ್ಪಟ್ಟಂತ ಆ ಒಂದು ಜನರ ಮಧ್ಯದಲ್ಲಿ ನಡೆಯುವಂತ ಒಂದು ಕೆಲಸವನ್ನೇ ಈ ಸುಗ್ಗಿ ಕಾರ್ಯವಾಗಿದೆ ಅನ್ನೋಂಥ ವಿಷಯವನ್ನ ನೋಡ್ತೀವಿ. ಇದರಿಂದ ಲೋಕದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗದೆ ಇತ್ತು. ಇದರಿಂದ ಲೋಕದ ಒಂದು ಚರಿತ್ರೆಯಲ್ಲಿರ್ಬೋದು, ಲೋಕದಲ್ಲಿರುವಂತ ದಿನನಿತ್ಯದ ಏನೇನು ಘಟನೆಗಳು ಇದೆಯೇ ಅದೆಲ್ಲ ಅದರಲ್ಲಿ ಯಾವುದೇ ಬದಲಾವಣೆ ಆಗ್ತಿದ್ರು. ನಿಜವಾಗ್ಲೂ ಈ ಸುಗ್ಗಿಯನ್ನ ಗೋಧಿಯನ್ನ ಹಣಜಿಗೆ ಸೇರಿಸಿ ಗೋಧಿಯನ್ನ ಕಣಜಕ್ಕೆ ಸೇರಿಸಿ ಹಣಜಿಯನ್ನ ಸುಟ್ಟು ಹಾಕುವಂತ ಸಮಯದಲ್ಲಿ ಖಂಡಿತವಾಗ್ಲೂ ಏನ್ ನಡೆಯುತ್ತೆ, ಲೋಕದಲ್ಲಿ ಕೆಲವೊಂದು ಬದಲಾವಣೆ ನಡೆಯುತ್ತೆ ಅನ್ನೋ ವಿಷಯ ಕೂಡ ನಾವೇನ್ ಮಾಡಿದ್ವಿ ನೋಡಿದ್ವಿ. ಅದ್ ಮಾತ್ರವಲ್ಲ, 2 ಸಾಕ್ಷಿಗಳು ಹೇಗೆ ಅವರು ಗೋಣಿತಟ್ಟನ್ನ ಕಟ್ಕೊಂಡು ಆ ಒಂದು ಸೇವೆಯನ್ನ ಮಾಡಿದ್ರು. 1260 ವರ್ಷಗಳು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅದರಲ್ಲಿರುವಂತ ವಿಷಯಗಳು ಕೂಡ ಲಾಸ್ಟ್ ಟೈಮ್ ನೋಡ್ಬೋದು. ಹಾಗೆ ಅದರ ಮುಂದುವರೆದಂತ ಭಾಗವನ್ನು ಇವತ್ತು ನೋಡೋಣ. ಇವತ್ತು ನೋಡ್ಬೇಕಂತ ಒಂದು ಪೇಜ್ ನಂಬರ್ 68, 2ನೇ ಪ್ಯಾರಾದಿಂದ ನಾವು ಒಂದ್ ನಿಮಿಷ. ಪೇಜ್ ನಂಬರ್ 68 ಅಲ್ಲ? ಹೌದು ಬ್ರದರ್, 68 ಅಲ್ವಾ? ಓಕೆ, ರೈಟ್. ಅಲ್ಲಿಂದ ಏನ್ ಮಾಡ್ಕೊಳ್ಳೋಣ, ಮುಂದಿನ ಒಂದು ಅದ್ರಲ್ಲಿ 3ನೇ ಪ್ಯಾರಾದಿಂದ ಓದ್ಕೊಳ್ಳೋಣ. ಸತ್ಯವಾಕ್ಯದಲ್ಲಿ ಬೋಧಿಸಲ್ಪಟ್ಟ ಉತ್ಸಾಹದಲ್ಲಿ. ಸತ್ಯದ ವಾಕ್ಯದಲ್ಲಿ
ಬೋಧಿಸಲ್ಪಟ್ಟ ಉತ್ಸಾಹದಲ್ಲಿ ತುಂಬಿರುವ, ಶುದ್ಧೀಕರಿಸಲ್ಪಟ್ಟಿರುವ, ಮಿಗಿಲಾಗಿ ಈ ಲೋಕದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಗರ್ವದಿಂದ ಮನಶುದ್ಧಿಯಾದವರನ್ನು 1844ರ ನಿರಾಶೆಯಿಂದ ಶಿಸ್ತಿಗೊಳಗಾದ ಕೆಲವು ನಂಬಿಗಸ್ತರನ್ನು ಈ ರೀತಿಯಲ್ಲಿ ಹೆಚ್ಚಾಗಿ ಕರ್ತನ ವಿನಯಶೀಲ ಅವಲಂಬನೆಗೆ ಬರುವಂತೆ ಆದೇಶಿಸಲಾಯಿತು. ಮುಂತಿಳಿಸಿದಂತೆ 30 ವರ್ಷ ಕಾಲದ ವಿಳಂಬಿಸುವಿಕೆಯು ಈ ಪವಿತ್ರರಲ್ಲಿ ತಾಳ್ಮೆ, ನಮ್ರತೆ ಮತ್ತು ಪ್ರೀತಿಕರ ಅಧೀನತೆಯನ್ನು ವರ್ಧಿಸಿತು. 1335 ದಿನಗಳು, ಅಂದರೆ 1874ರ ಸುಗ್ಗಿ ಕಾಲದ ಅಂತ್ಯದವರೆಗೆ ಕಾವಲುಗಾರರನ್ನು ವಾಚರ್ಸ್ ಸ್ವೀಕರಿಸಿದ ನಂತರ ಎಲ್ಲ ಪವಿತ್ರಾಲಯ ವರ್ಗದವರಿಗೆ ಇಗೋ ಮದಲಿಂಗನು ಎಂಬ ಸಂತೋಷದ ವಾರ್ತೆಯನ್ನು ಪ್ರಕಟಿಸುವಂತೆ ಕಳುಹಿಸಲಾಯಿತು. ಇದನ್ನು ಕೇಳಿಸಿಕೊಂಡ ವರ್ಗದ ಎಲ್ಲರೂ ಈ ಸಂದೇಶದ ಪ್ರಾಮುಖ್ಯತೆಯನ್ನು ಗ್ರಹಿಸುವಾಗ ಅವರ ಸ್ವರವನ್ನು ಎತ್ತಿ ಇಗೋ ಮದಲಿಂಗನು ಎಂದು ಹೇಳಿದರು. ಸಂತರುಗಳಿಗೆ ಈ ಸುಗ್ಗಿಯ ಸಂದೇಶವು ಇಲ್ಲಿಗೆ ನಿಲ್ಲಿಸಿ ಕೆಲವೊಂದು ಪಾಯಿಂಟ್ ಸ್ಟಡಿ ಮಾಡಿ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸೋರಿಸೋದ್ರೆ ದೇವರ ಮಕ್ಕಳು ಈ ಒಂದು ಸತ್ಯದ ಒಂದು ವಿಷಯವನ್ನ ನಾವು ಗಣನೆಗೆ ತಗೊಂಡು ಅದನ್ನ ಸ್ಟಡಿ ಮಾಡಿದಾಗ ಸತ್ಯ ವಾಕ್ಯದ ಉಪದೇಶಗಳು ಎಂದಿನ ದಿನಕ್ಕಿಂತ ಈಗಿನ ಕಾಲದಲ್ಲಿ ಅಂದ್ರೆ ಅಂತ್ಯದ ಕಾಲದಲ್ಲಿ ಹೆಚ್ಚಾಗಿ ಕೊಡಲ್ಪಡ್ತಾ ಇದೆ ಅನ್ನೋ ವಿಷಯವನ್ನು ಲಾಸ್ಟ್ ಟೈಮ್ ನಾವು ಹಾಗಿರ್ಬೇಕಾದ್ರೆ ಆ ಸತ್ಯ ಒಂದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಸ್ವೀಕರಿಸುವಂತ ಜನರಲ್ಲಿ ಕಾಣಲ್ಪಡುವಂತ ಉತ್ಸಾಹ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಆ ಉತ್ಸಾಹ ಏನ್ ಮಾಡುತ್ತಂದ್ರೆ ಅವನ್ನ ಶುದ್ಧೀಕರಣ ಮಾಡಿ ಅವ್ರನ್ನ ಒಂದು ಮುಂದಿನ ಹಂತಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತು. ಅದನ್ನ ಒಂದು ಯಾವ ರೀತಿ ನಾವು ನೋಡ್ಬೋದು ಅಂದ್ರೆ 1844ರಲ್ಲಿ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ 1844 ನಲ್ಲಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ರಂದ್ರೆ 1844 ಅಲ್ಲಿ 1844ರಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ನೇರವಾಗಿ ಅಂದ್ರೆ ಹಾಗೆ ಮಾಂಸವಾಗಿ ಯೇಸು ಕ್ರಿಸ್ತನ್ ಬರ್ತಾರೆ ಅನ್ನುವಂತ ನಂಬಿಕೆಯಲ್ಲಿ ಪ್ರವಾದನೆಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಸ್ಟಡಿ ಮಾಡಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೆ ದೊಡ್ಡ ಒಂದು ನಿರಾಶೆ ಅವರಿಗೆ ಉಂಟಾಯ್ತು. ಆದ್ರೂ ಕೂಡ ಆ ನಿರಾಶೆಯಲ್ಲಿ ಕೆಲವರು ಆ ನಂಬಿಕಸ್ತವನ್ನ ಕಳ್ಕೊಳ್ಳಿಲ್ಲ ಅಲ್ವಾ. ಇನ್ನೂ ಹೆಚ್ಚಾಗಿ ಏನ್ ಮಾಡಿದ್ರು, ಇನ್ನೂ ಹೆಚ್ಚಾಗಿ ಹುಡುಕಕ್ಕೆ ಶುರು ಮಾಡಿದ್ರು, ಇನ್ನೂ ಹೆಚ್ಚಾಗಿ ಏನ್ ಮಾಡಿದ್ರು, ದೇವರ ವಿಷಯಗಳಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಆ ರೀತಿ ಬೆಳೆದಾಗ, ಆ ರೀತಿ ಒಂದು ವಿಷಯಗಳನ್ನ ಕಂಡಿಡಿದಾಗ, ಯಾಕಂದ್ರೆ 1844 ಅನ್ನೋದು ವಿಲಿಯಂ ಮಿಲ್ಲರ್ ಕೂಡ ಪ್ರವಾದನೆಗಳಿಗೆ ಸಂಬಂಧಪಟ್ಟಂತ ವಾಕ್ಯಗಳ ಆಧಾರಗಳ ಮೇಲೆನೆ ನಿರೂಪಣೆ ಮಾಡಿದ್ರು. ಹಾಗಾಗಿ ಯಾರಿಗೂ ಕೂಡ ಅದಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕೆ ಸಾಧ್ಯತೆಗಳೇ ಇರ್ಲಿಲ್ಲ. ಅವರಿಗೆ ಗೊತ್ತಿರುವಂತ, ಅವರಿಗೆ ಆ ಸಮಯದಲ್ಲಿ ಕೊಟ್ಟಿದ್ದಂತ ಜ್ಞಾನ ಏನಿತ್ತೋ ಆ ಜ್ಞಾನಕ್ಕೆ ಸೀಮಿತವಾಗಿ ಅವರೆಲ್ಲರೂ ಕೂಡ ಯೋಚನೆ ಮಾಡಿದ್ರು. ಅವ್ರು ಕೂಡ ಬಲವಾಗಿ ನಂಬಿದ್ರು 1844ರಲ್ಲಿ ಹೌದು ಯೇಸು ಕ್ರಿಸ್ತನು ಎರಡನೇ ಬರುವಿಕೆ ನೇರವಾಗಿ ನಡೆಯುತ್ತೆ, ನಾವೆಲ್ಲರೂ ನೋಡ್ತಾ ಇರುವಾಗೆ ಮೇಘದಲ್ಲಿ ಬರ್ತಾರೆ ಅನ್ನೋಂತ ನಂಬಿಕೆಯಲ್ಲಿ ಅವರೆಲ್ಲರೂ ಕೂಡ ಇದ್ರು. ಆದ್ರೆ ಆ ನಂಬಿಕೆ ಎಷ್ಟು ದಿನ ಇರಕ್ಕಾಗುತ್ತೆ? 1844 ಡಿಸೆಂಬರ್ 31 ವರೆಗೂ ಇರಕ್ಕಾಗುತ್ತೆ ಅಲ್ವಾ? 1845 ಜನವರಿ 1ಗೆ ಏನಾಗುತ್ತೆ ಯೋಚನೆ ಮಾಡ್ರಿ. ಆ ನಂಬಿಕೆನ ಎಲ್ಲಿವರೆಗೂ ಉಳಿಸಕ್ಕಾಗುತ್ತೆ? ಹಾಗಾಗಿ ಅವ್ರಿಗೆ ಏನಾಯ್ತು ಅಂದ್ರೆ ಕೆಲವರು ಏನ್ ಮಾಡಿದ್ರು ಅಂದ್ರೆ ಇದು ಸುಳ್ಳು, ವಿಲಿಯಂ ಮಿಲ್ಲರೇ ಒಟ್ನಲ್ಲಿ ಸುಳ್ಳು, ಅವ್ರು ಹೇಳಿದಂತ ಎಲ್ಲಾ ಡಾಕ್ಟ್ರಿನ್ ಸುಳ್ಳು, ಯಾಕಂದ್ರೆ ಇಷ್ಟು ನಮ್ಮನ್ನ ವಂಚನೆ ಮಾಡಿದಾರೆ ಅಂದ್ಬಿಟ್ಟು ಕೆಲವರು ನಿರಾಶೆಗೊಳಗಾದ್ರು. ಆದ್ರೆ ಕೆಲವರು ಆ ರೀತಿ ಆಗ್ಲಿಲ್ಲ. ಕೆಲವ್ರು ಏನ್ ಮಾಡಿದ್ರು ಅಂದ್ರೆ ಸತ್ಯವೇದ ವಾಕ್ಯ ಇಷ್ಟು ಸ್ಪಷ್ಟವಾಗಿ ನಾವು ಓದಿದ್ವಿ, ಸತ್ಯವಾಕ್ಯ ಇಷ್ಟು ಕ್ಲಿಯರ್ ಆಗಿದೆ, ಆದ್ರೆ ಎಲ್ಲೋ ಏನೋ ಒಂದ್ ಮಿಸ್ಟೇಕ್ ಆಗಿದೆ, ಈಗ ಏನ್ ಮಾಡೋಣ ನಾವು ಅದನ್ನ ಕಂಡುಹಿಡಿಯೋಣ ಅಂತ ಹೇಳಿ ಏನ್ ಮಾಡಿದ್ರು, ಆ ಒಂದು ವಿಷಯವನ್ನ ಕಂಡುಹಿಡಿದ್ರು. ಅದನ್ನ ಏನ್ ಮಾಡಿದ್ರು, ಸ್ಟಡಿ ಮಾಡಕ್ಕೆ ಶುರು ಅಲ್ವಾ. ಯಾವ ರೀತಿ ಶುರು ಮಾಡಿದ್ರೆ ದೇವರ ಸತ್ಯ ವಿಷಯಗಳನ್ನ ಅವರು ಬರೀ ಜ್ಞಾನವನ್ನ ಬೆಳೆಸ್ಕೊಳ್ಳಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಿಲ್ಲ. ಅದಕ್ಕೆ ಹೇಳ್ತಾ ಇದೆ ತಾಳ್ಮೆ, ನಮ್ರತೆ ಮತ್ತು ಪ್ರೀತಿಕರ ಈ ಎಲ್ಲಾ ವಿಷಯಗಳನ್ನ ಕೂಡ ತುಂಬಾ ಪ್ರಾಮುಖ್ಯತೆ ಕೊಟ್ಟರು. ದೇವರಿಗೆ ಬೇಕಾಗಿದ್ದೆ 1844 ಅಲ್ಲಿ ತುಂಬಾ ಜನ ಜ್ಞಾನವನ್ನ ಬೆಳೆಸ್ಕೊಂಡು ಜ್ಞಾನದಲ್ಲಿ ಇದ್ರು. ನಾವು ನಿಮ್ಮ ಬೇರೆಯವ್ರಿಗೆಲ್ಲರಿಗಿಂತ ತುಂಬಾ ಜ್ಞಾನಿಗಳು, ಆದ್ರೆ ಅಲ್ಲೊಂದು ಫಿಲ್ಟರ್ ಮಾಡಿದ್ರು ದೇವ್ರಿಗೆ ಬೇಕಾಗಿರುವಂತ ಒಂದು ಚಿಕ್ಕ ಹಿಂಡು ಇನ್ನು ಕೂಡ ಸ್ಪಷ್ಟವಾಗಿರ್ಬೇಕಾದ್ರೆ ಬುದ್ಧಿಯುಳ್ಳ ಕನ್ಯೆಯರ ಫಿಲ್ಟರ್ ಮಾಡ್ಬೇಕಾದ್ರೆ ಆ ಫಿಲ್ಟ್ರೇಷನ್ ನಡೀತಲ್ಲಿ. ಕೆಲವರು ಹೊಟ್ಟೋಗ್ಬಿಟ್ರು, ಕೆಲವರು ಇನ್ನೂ ಶುದ್ಧೀಕರಣ ಮಾಡುವಂತ ಕೆಲಸಕ್ಕೆ ಬಂದ್ರು. ಆಗ ಅವ್ರು ಸಿಕ್ಕಿದಂತ ಸಮಯ 1335 ದಾನಿಯೇಲ್ ಪ್ರವಾದನೆಯಲ್ಲಿ ಬರೆದಿರುವಂತ 12ನೇ ಅಧ್ಯಾಯದಲ್ಲಿ ಬರೆದಿರುವಂತ ಒಂದು ಡೇಟ್, ಒಂದು ಸಮಯವಾಗಿದೆ. ಆದ್ರೆ ಇದನ್ನ ಎಲ್ಲಿಂದ ತಗೊಳ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ.
ಅಲ್ವಾ? ಆದ್ರೆ ಈಗ 1335 ಅಂತ ಒಂದು ಸಮಯ ಇದೆಯಲ್ಲ, ಅದ್ರ ಮೇಲೆ 1260 ಸಮಯವನ್ನು ಕೂಡ ಏನ್ ಮಾಡ್ತಾರೆ, ಡ್ಯಾನಿಯಲ್ ಕೊಡ್ತಾರೆ. ಹಾಗಾದ್ರೆ ಈ 1260ಕ್ಕೂ 1335 ಏನಪ್ಪಾ ಡಿಫ್ರೆನ್ಸ್ ಅಂತ ಕಂಡುಹಿಡಿಬೇಕು. ಆಗ ದೇವರ ದೃಷ್ಟಿಯಲ್ಲಿ ಜ್ಞಾನಿಗಳಾಗಿದ್ದವರು ತಾಳ್ಮೆಯಿಂದ ಸತ್ಯವನ್ನ ಯಾರು ಕೇಳಿದ್ರೋ, ತಾಳ್ಮೆ ಇಲ್ಲವರಿಗೆ, ಮನಶುದ್ಧಿ ಇಲ್ಲವರಿಗೆ, ಯಾರು ತಮ್ಮನ್ನ ತಗ್ಗಿಸಿಕೊಳ್ಳುವಂತ ಭಾವನೆ ಆಗಿರ್ತಾರೋ ಅಂತವರಿಗೆ ದೇವರು ತನ್ನ ರಹಸ್ಯವನ್ನ ಪ್ರಕಟಣೆ ಮಾಡ್ತಾರ ಅನ್ನುವಂತ ರೀತಿಯಲ್ಲಿ ಆಗಿನ ಕಾಲದಲ್ಲಿ ದೇವರ ಆ ಸತ್ಯವನ್ನ ಅವರಿಗೆ ಪ್ರಕಟಣೆ ಏನಪ್ಪ ಪ್ರಕಟಣೆ ಮಾಡೋದಂದ್ರೆ 1260 ಅನ್ನೋದು ಇಗೋ ಮೊದಲಿಂಗನು ಅನ್ನುವಂತ ಒಂದು ಕೂಗು ಅಲ್ವಾ? ಈಗೋ ಬಿಹೋಲ್ಡ್ ಅಲ್ವಾ, ಮೊದಲಿಂಗನು ಬರ್ತಾ ಇದ್ದಾನೆ ಅನ್ನೋಂತ ಸೌಂಡ್. ಆ ಸೌಂಡ್ ಯಾರಪ್ಪ ಅಂದ್ರೆ ಅದೇ ವಿಲಿಯಂ ಮಿಲ್ಲರ್ ಅಲ್ವಾ? ಆ ಸೌಂಡ್ ವಿಲಿಯಂ ಮಿಲ್ಲರ್. ಅವ್ರೇನ್ ಮಾಡಿದ್ರೆ ಮೊದಲಿಂಗನ ಬರುವಿಕೆಗೆ ಬಗ್ಗೆ ಸಂಬಂಧಪಟ್ಟಂತ ವಿಷಯವನ್ನ ಅವ್ರೇನ್ ಮಾಡಿದ್ರು, ಶುರು ಮಾಡಿದ್ರು. ಆದ್ರೆ ಅಲ್ಲಿಗೆ ಮೊದಲಿಂಗ ಬಂದಿರ್ಲಿಲ್ಲ. ಈ 10 ಕನ್ಯೆಯರು ಏನ್ ಮಾಡ್ಬೇಕು, ಸಿದ್ಧ ಮಾಡ್ಬೇಕಾಯ್ತು. ಅದ್ರಲ್ಲಿ 5 ಜನರನ್ನ ಫಿಲ್ಟರ್ ಮಾಡ್ಬೇಕಾಯ್ತು. ಇದೆಲ್ಲ ಕೂಡ ಏನ್ ಮಾಡ್ಬೇಕಾಯ್ತು, ಹಳ್ಳಿ ನಡಿಬೇಕಾಯ್ತು. ಈ ಮೊದಲಿಂಗನು ಅನ್ನೋಂತ ಮಾತನ್ನ ಕೇಳಿದಾಗ ಕೆಲವ್ರು ಏನ್ ಮಾಡಿದ್ರು, ವಿಲಿಯಂ ಮಿಲ್ಲರ್ನ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡು, ಹೌದಪ್ಪ 1844 ಅಲ್ಲಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಬುದ್ಧಿ ಇಲ್ಲದ ಕನ್ಯೆಯರಾಗಿ ಏನ್ ಮಾಡಿದ್ರು, ಅದನ್ನೇ ನಂಬ್ಕೊಂಡು ಕುತ್ಕೊಂಡ್ಬಿಟ್ರು. ಆದ್ರೆ ಎಣ್ಣೆ ಇರ್ಲಿಲ್ಲ. ಏನಪ್ಪಾ ಎಣ್ಣೆ ಇಲ್ಲ ಅಂದ್ರೆ, ಮೊದಲಿಂಗನು ಬರೋದಕ್ಕೆ ಸ್ವಲ್ಪ ತಡವಾದಾಗ ಅದರ ಕುರಿತಾಗಿ ಓದುವುದಕ್ಕೆ, ಅದರ ಕುರಿತಾಗಿ ಸ್ಟಡಿ ಮಾಡೋದಕ್ಕೆ ಪವಿತ್ರಾತ್ಮ ಅವ್ರ ಹತ್ರ ಇರ್ಲಿಲ್ಲ ಅಲ್ಲ. ಅವ್ರೇನ್ ಮಾಡಿಲ್ಲ, ಇನ್ನು ಹೆಚ್ಚಾಗಿ ಸ್ಟಡಿ ಮಾಡಕ್ಕೆ ಮುಂದೆ ಬರ್ಲಿಲ್ಲ. ಆದ್ರೆ ಕೆಲವರಲ್ಲಿ ಎಣ್ಣೆ ಇತ್ತು, ದೇವರ ಆತ್ಮ ಇತ್ತು. ದೇವರ ಆತ್ಮದ ಪ್ರಕಾರವಾಗಿ ತಮ್ಮನ್ನು ಶುದ್ಧೀಕರಣ ಮಾಡ್ಕೊಂಡಿದ್ರು. ಹಾಗೆ ಅವರನ್ನ ದೇವರ ಆತ್ಮ, ಸತ್ಯದ ಆತ್ಮ ಮುಂದೆ ನಡೆಸ್ತವ್ರಿಗೆ. ಇಲ್ಲ, ನೀವ್ ವೆಯ್ಟ್ ಮಾಡ್ರಿ, ನಿಮ್ಮ ಹತ್ರ ಎಣ್ಣೆ ಇದೆ, ನಿಮ್ಗೆ ನಾನು ಗೈಡ್ ಮಾಡ್ತೀನಿ, ನಿಮ್ಗೆ ಆಲೋಚನೆ ಕೊಡ್ತೀನಿ. ನೋಡಿ, ಇದು ಬಂದಿದ್ದಂತ ವಾಯ್ಸ್ ಬಂದು ಏನಂತ ನೋಡ್ಬೇಕಾದ್ರೆ 1990 ಈಗ ಮುಂದಿನ ಹಂತಕ್ಕೆ ನೀವು ಸಿದ್ಧ ಆಗ್ಬೇಕು, ಅದು 1335 ಅಲ್ವಾ? ಅದಕ್ಕೇನ್ ಮಾಡಿದ್ರು, ಈ ಇಗೋ ಮೊದಲಿಂಗನು ಅನ್ನುವಂತ ಶಬ್ದವನ್ನ ನಂಬಿಕಸ್ಥ ಇಲ್ಲವೇ ಬುದ್ಧಿಯುಳ್ಳ ಕನ್ಯೆಯರು ಕಂಡಿಡಿದ್ರು. ಆದ್ರೆ ಇಗೋ ಮೊದಲಿಂಗನು ಅನ್ನುವಂತ ಶಬ್ದವನ್ನ ಏನ್ ಮಾಡಿಲ್ಲ, ಬುದ್ಧಿ ಇಲ್ಲದ ಕನ್ಯೆಯರು ಕಂಡಿಡಿಯಕ್ಕಾಗ್ಲಿಲ್ಲ ಅಲ್ವಾ? ಇಗೋ ಮೊದಲಿಂಗನು ಅಂದ ತಕ್ಷಣ ಅಲ್ಲಿಗೆ ಬಂದ್ಬಿಟ್ರು ಅಂತ ತಿಳ್ಕೊಂಡ್ರು. ಬರೋದಕ್ಕೆ ಸ್ವಲ್ಪ ತಡವಾದ್ಮೇಲೆ ಅವರೆಲ್ಲ ಕೂಡ ನಿರಾಶೆ ಆಗ್ಬಿಟ್ರು. ಇದೇ ವಿಷಯವನ್ನ ಇಲ್ಲಿ ಏನ್ ಮಾಡ್ತಿದ್ರೆ, ಹೇಳ್ತಾ ಇದಾರೆ. ಸೊ ಮುಂದುವರ್ಸೋಣ ಆ ಪಾಯಿಂಟ್ ನ. ಉದಾಹರಣೆಗೆ, ಈ ಸುಗ್ಗಿಯ ಸಂದೇಶವು ಪ್ರತಿಷ್ಠೆಗೊಂಡವರಿಗೆ ಮತ್ತು ನಿಷ್ಠಾವಂತರಿಗೆ ತಲುಪುವ ತನಕ ಮುಂದುವರಿಯುವುದು. ಈ ಸಂದೇಶವು ಈಗ ಈ ಲೋಕಕ್ಕಾಗಿ ಅಲ್ಲ, ಆದರೆ ಇದು ಕೇವಲ ಕ್ರಿಸ್ತನ ಭಾವಿ ಮೊದಲಗಿತ್ತಿಗೆ ಮಾತ್ರ. ನಮ್ಮ ಕರ್ತನು ಬೇರೆ ಯಾವ ವರ್ಗದವರಿಗೂ ಮೊದಲಿಂಗನಲ್ಲ. ಆತನ ಪ್ರತ್ಯಕ್ಷತೆಯ ತಿಳುವಳಿಕೆಯು ಈ ಪ್ರಪಂಚದವರಿಗೆ ಮತ್ತೊಂದು ಸಮಯದಲ್ಲಿ ಬೇರೆ ರೀತಿಯಲ್ಲಿ ಉಂಟಾಗುತ್ತದೆ. ಪವಿತ್ರಾಲಯ ವರ್ಗದವರಾದ ಪ್ರತಿಷ್ಠೆಗೊಂಡವರ ಹೊರತಾಗಿ ಬೇರೆ ಯಾರು ಈ ಸತ್ಯವನ್ನು ಸ್ವೀಕರಿಸಲು ಈಗ ಸಿದ್ಧರಿಲ್ಲ. ಹೆಸರು ಮಾತ್ರದ ಕ್ರೈಸ್ತ ಸಮೂಹದವರಿಗೆ, ಅಂದರೆ ನಾಮಾಂಕಿತ ಕ್ರೈಸ್ತರು ಮತ್ತು ಈ ಲೋಕದವರಿಗೆ ಸಹ ಅದು ವಿವೇಕ ಶೂನ್ಯವಾಗಿದೆ. ಅವರು ಈ ಸರಣಿಯ ಸಂಪುಟಗಳಲ್ಲಿ ಮುಂದಿಟ್ಟಿರುವ ಪುರಾವೆಗಳನ್ನು ಪರೀಕ್ಷಿಸುವುದಕ್ಕೆ ಒಲವು ತೋರುವುದೂ ಇಲ್ಲ. ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡಿ, ಈಗ ಮುಖ್ಯವಾದಂತ ಒಂದು ಪಾಯಿಂಟ್ ನಾವು ಇಲ್ಲ ಅರ್ಥ ಮಾಡ್ತೀವಿ. ಏನಪ್ಪಾ ಅಂದ್ರೆ, ಇಲ್ಲಿ 1335 ದಿನಗಳನ್ನ ಒಂದು ಕ್ರೊನಾಲಜಿಕಲ್ ಟೈಮ್ ನ ತಗೊಳ್ತಾ ಇದ್ವಿ. ಅದೇ ಕ್ರೊನಾಲಜಿಕಲ್ ಟೈಮ್ ನ ನಾವು ಎಲ್ಲಿಗೆ ಈಗ ಕನೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಆ 10 ಕನ್ಯೆಯರ ಸ್ತ್ರೀಗಳ ವಿಷಯಕ್ಕೆ ಅಲ್ಲಿ ಕನೆಕ್ಟ್ ಆಗ್ತಿದೆ. ನೋಡಿ, ಇಲ್ಲಿ ಇಗೋ ಮೊದಲಿಂಗನು ಅನ್ನುವಂತ ಶಬ್ದ ಎಲ್ಲಿ ಬರ್ತಾ ಇದೆ, ಆ 10 ಕನ್ಯೆಯರು ಇರುವಂತ ಸಾಮ್ಯದಲ್ಲಿ ಆ ಮಾತು ಬರ್ತಾ ಇದೆ. ಅಲ್ಲಿ ಬಂದಂತ ಆ ಮಾತನ್ನ ಈ ಒಂದು ಕ್ರೊನಾಲಜಿಕಲ್ಗೆ ಎಲ್ಲಿ ಮ್ಯಾಚ್ ಮಾಡಕ್ಕಾಗುತ್ತೆ, ಎಲ್ಲಿ ಕನೆಕ್ಟ್ ಮಾಡಕ್ಕಾಗುತ್ತೆ ಅದು ತುಂಬಾ ಮುಖ್ಯ ಅಲ್ವಾ? ನೋಡಿ, ಈಗ ದೇವರ ಮಕ್ಕಳು ಆತನ ಬಾಯಿ ಅದನ್ನ ಹೇಳಿದ, ಆತನ ಆತ್ಮ ಅದನ್ನು ಒಟ್ಟಿಗೆ ಸೇರಿಸುತ್ತೆ ಅಂತ ಹೇಳಿದ ರೀತಿಯಲ್ಲಿ ದೇವರ ವಾಕ್ಯವನ್ನ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಈಗ ನಾವೇನೋ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಇದ್ದಂತ ಒಂದು ಸಮಯದಲ್ಲಿ ಅವ್ರು ಕೊಟ್ಟಂತ ಏನ್ ಸ್ಟಡಿ ಮಾಡ್ತಿದ್ರು ಅವರು, ಅಷ್ಟ್ರ ಮಟ್ಟಿಗೆ ನಾವೇನು ನಿಜವಾಗ್ಲೂ ಸ್ಟಡಿ ಮಾಡ್ತಾ ಇಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಸೊ ನಾನು ಯಾವ ಒಂದು ರೀತಿಯಲ್ಲಿ ಇದನ್ನ ಹೇಳ್ತಾ ಇದ್ದೀನಂದ್ರೆ, ಸತ್ಯವೇದ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದಾರೆ ನಿಜವಾಗ್ಲು. ನೀವು ಹೊರಗಿನ ಒಂದು ದೇಶದಲ್ಲಿ ಅಮೆರಿಕ ಮತ್ತೆ ಬೇರೆ ವೆಸ್ಟರ್ನ್ ಕಂಟ್ರಿ ಎಲ್ಲ ತಗೊಂಡಾಗ ಅಲ್ಲಿ ಕೂಡ ತುಂಬಾ ಸ್ಟಡಿ ಮಾಡ್ತಾರೆ. ಆದ್ರೆ ನಾವು ಸ್ಪೆಷಲಿ ನಾವು ಭಾರತದಲ್ಲಿ, ಇನ್ನು ಕೂಡ ಕರ್ನಾಟಕದಲ್ಲಿ ಇರುವಂತ ನಾವೆಲ್ಲರೂ ಕೂಡ ಸತ್ಯವೇದ ವಿದ್ಯಾರ್ಥಿ ಯಾರು ಕೂಡ ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡ್ತಾ ಇಲ್ಲ. ಬಟ್ ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದ್ರು ಯಾರು, ವಿಲಿಯಂ ಮಿಲ್ಲರ್.
ಅಷ್ಟ ವಿಷಯಗಳು ಏನ್ ಮಾಡಿದ್ರು, ತುಂಬಾ ಪಾಯಿಂಟ್ಸ್, ತುಂಬಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ, ತುಂಬಾ ವಿಷಯಗಳನ್ನ ಏನ್ ಮಾಡಿದ್ರು, ಶೇರ್ ಮಾಡಿದ್ರು. ಈ ರೀತಿ ಶೇರ್ ಮಾಡೋದ್ರಿಂದ, ಈ ರೀತಿ ಒಂದು ವಿಷಯಗಳನ್ನ ಇದ್ ಮಾಡೋದ್ರಿಂದ ತುಂಬಾ ಜನರಿಗೆ ನಂಬಿಕೆ ತುಂಬಾ ಹೆಚ್ಚಾಗಿ ಬೆಳೀತು. ಆದ್ರೆ ದೇವರು ಅದ್ರಲ್ಲಿ ಬೇರೆ ಚಿಕ್ಕ ಹಿಂಡು ಅಂದ್ರೆ ಆ ಒಂದು ಮೊದಲಿಗಿತ್ತಿ ಆಗಿರುವಂತ ಒಂದು ಕೂಟಕ್ಕೆ ಮಾತ್ರ ಈ ಸತ್ಯನ ತಿಳಿಸ್ಬೇಕು ಅನ್ನೋದು ದೇವರ ಉದ್ದೇಶವಾಗಿದೆ. ದೇವರು ಈ ಧ್ವನಿ, ಈ ಮಾತು, ಈ ಸತ್ಯದ ಅರ್ಥ ಎಲ್ರಿಗೂ ಅರ್ಥ ಆಗ್ಬೇಕು ಅನ್ನೋದು ದೇವರ ಉದ್ದೇಶವಾಗಿದೆ. ಹಾಗಾಗಿ ಎಲ್ರು ಕೂಡ ಅದು ಅರ್ಥವಾಗ್ಲಿಲ್ಲ. ಅರ್ಥವಾಗಂತ ಉದ್ದೇಶ ಕೂಡ ದೇವ್ರದಿಲ್ಲ, ಅರ್ಥವಾಗ್ಲಿಲ್ಲ. ಕಾರಣ ಯಾಕಂದ್ರೆ ದೇವ್ರ ಏನು ಉದ್ದೇಶವಿದ್ರು ಅದೇ ಪ್ರಕಾರ ದೇವ್ರ ಅದನ್ನ ಮಾಡ್ತಾ ಇದ್ದಾರೆ. ಚಿಕ್ಕ ಹಿಂಡು ಅಂದ್ರೆ ಈ ಮೊದಲಿಗಿತ್ತೇನೋರ ಸತ್ಯವನ್ನ ಗ್ರಹಿಸ್ಕೊಳ್ಬೇಕಾಯ್ತು ಖಂಡಿತ. ಯಾಕೆ ಅಂದ್ರೆ ಮೊದಲಿಂಗನ ಎದುರು ನೋಡ್ಬೇಕಾಗಿದೆ, ಸಭೆನೇ ಅವ್ರನ್ನ ಮೀಟ್ ಮಾಡ್ಬೇಕಾಗಿದೆ, ಬೇರೆಯವರಿಗೆ ಅದರ ಅವಶ್ಯಕತೆನೂ ಇಲ್ಲ. ಹಾಗಾಗಿ ಬೇರೆಯವ್ರು ಏನ್ ಮಾಡಕ್ಕಾಗ್ಲಿಲ್ಲ, ಈ ಒಂದು ವಿಷಯವನ್ನ ಕನ್ನಡಿಯಕ್ಕೆ ಆಗ್ಲಿಲ್ಲ. ಇನ್ನು ಕೂಡ ಈ ಬೆಳಕು, ಸತ್ಯದ ಬೆಳಕು ಅವ್ರಿಗೆ ಅಷ್ಟು ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ಳಿ. ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ 2ನೇ ಬರುವಿಕೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಸ್ಟಡಿ ಮಾಡಿ ಅವ್ರ ಮುಂದೆ ಮಾತಾಡಿದಾಗ ಕೂಡ ಅದ್ರ ಬಗ್ಗೆ ಹೇಳ್ದಾಗ ಕೂಡ ಅದು ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಅನ್ಸ್ತಿಲ್ಲ. ಏನ್ ದೊಡ್ಡ ಮ್ಯಾಟರ್ ಅಲ್ಲ. ಯೇಸು ಕ್ರಿಸ್ತನ 2ನೇ ಬರುವಿಕೆ ಬರ್ತಾ ಇದ್ರೆ ಅಂದ್ರೆ ಅಷ್ಟು ನಾ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಇಡ್ಲಿ ಸೆಕೆಂಡ್ ಕಮಿಂಗ್ ಬರ್ಲಿ ಅಪ್ಪ, ಬಂದು ಒಳ್ಳೇದ್ ಮಾಡಿ ಅನ್ನೋಂತ ರೀತಿಯಲ್ಲಿ ಇತ್ತ ಹೊರತು ಅದಕ್ಕೆ ಒಂದು ಮೊದಲಿಂಗಿತ್ತಿಗೆ ಸಿದ್ಧತೆ ಮಾಡುವಂತ ಸಿದ್ಧತೆನ ಅವ್ರು ಯಾರು ತೋರಿಸ್ಲಿಲ್ಲ. ಯಾರು ಈ ರೀತಿ ಎಲ್ಲ ಮಾಡ್ಲಿಲ್ವೋ ಅವ್ರನ್ನೆಲ್ಲ ಫಿಲ್ಟರ್ ಮಾಡುದು. ಯಾಕಂದ್ರೆ ಯಾರು ಆ ವಿಷಯಕ್ಕೆ ಕಿವಿಗೊಟ್ಟು ತಮ್ಮನ್ನ ಶುದ್ಧೀಕರಣ ಮಾಡ್ಕೊಂಡ್ರ ಅವರೇ ದೇವರಿಗೆ ಬೇಕಾಗಿದ್ದವರು, ತಮ್ಮನ್ನ ಪ್ರತಿಷ್ಠೆ ಮಾಡ್ಕೊಂಡವರು, ಪವಿತ್ರಾಲಯವಾಗಿ ಆ ವರ್ಗದವರಾಗಿರೋರೇ ದೇವ್ರಿಗೆ ಬೇಕಾಗಿತ್ತು. ಅದನ್ನ ಬಿಟ್ರೆ ಬೇರೆ ಯಾರು ಬೇಕಾಗಿಲ್ಲ. ಆಗಿರೋದ್ರಿಂದ ಲೋಕಕ್ಕೆ ಸಗ 2ನೇ ಬರುವಿಕೆ ಸಂಬಂಧಪಟ್ಟಂತ ವಿಷಯ ಅದು ಅನ್ವಾಂಟೆಡ್ ಟಾಪಿಕ್ ಆಗ್ಬಿಡುತ್ತೆ ಅಲ್ವಾ. ಯೇಸು ಕ್ರಿಸ್ತನ್ 2ನೇ ಬರುವಿಕೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅವ್ರಿಗೆ, ಲೋಕದವ್ರಿಗೆ ಹೇಳ್ಬಿಟ್ಟು ಎಲ್ಲ ಕಡೆ ನೋಡ್ತೀವಿ ಜೀಸಸ್ ಇಸ್ ಕಮಿಂಗ್ ಸೂನ್ ಅಂದ್ರೆ ಏನಾದ್ರೂ ತಲೆ ಕೆಡಿಸ್ಕೊಳ್ತಾರೆ ಅಂದ್ರೆ ಏನ್ ತಲೆ ಕೆಡಿಸ್ಕೊಳ್ತಾರೆ, ಏನೋ ಅದು ಅವ್ರಿಗೆ ಅನವಶ್ಯವಾಗಿದೆ, ವಿವೇಕ ಶೂನ್ಯವಾಗಿದೆ. ಆದ್ರೆ ಈ ಒಂದು ವಿಷಯವನ್ನ ದೇವರ ಮಕ್ಕಳು ಯಾವ ರೀತಿ ತಗೊಳ್ಬೇಕಾಗಿದೆ, ಯಾವ ರೀತಿ ಸ್ಟಡಿ ಮಾಡಿದ್ರು, ಸ್ಟಡಿ ಮಾಡಿಂದ ಏನೆಲ್ಲ ವಿಷಯಗಳು ಬಂತು, ಈ ಬೆಳಕು ಅವ್ರಿಗೆ ಹೋಗೋದಕ್ಕೆ ದೇವ್ರು ಏನೆಲ್ಲ ಕೆಲಸ ಮಾಡಿದ್ರು ಅನ್ನೋ ವಿಷಯವನ್ನ ನಾವು ಮುಂದಿನ ಭಾಗದಲ್ಲಿ ಮುಂದುವರ್ಸೋಣ. ಕಂಟಿನ್ಯೂ ಮಾಡಿ. ಓದ್ಲಿ ಬ್ರದರ್, ಯಾರಾದ್ರು ಬೇರೆ ಓದಿ ಯಾರಾದ್ರೂ ಓದಿ. ಗೊತ್ತಿರ ಯಾರಾದ್ರೂ? ಎಸ್ ಪ್ಲೀಸ್ ದಯವಿಟ್ಟು ಓದ್ರಿ ಸಹೋದರ ಸಹೋದರಿಯರೇ. ಯಾರಾದ್ರೂ ಹೆಸರು ಕರಿಬೇಕಂತಿಲ್ಲ, ಓದ್ರಿ. ಬ್ರದರ್ ಅದು ಕಾಣಿಸ್ತಾ ಇದೆಯಲ್ಲ ಇದ್ರಲ್ಲಿ, ಹಂಗೆ ಓದ್ಬೋದಾ? ನಮ್ಗೇನ್ ನೋಟ್ಸ್ ಕೊಟ್ಟಿಲ್ಲ ಇನ್ನು. ನಾನು ಕೆಳಗೆ ಇದೆ ನೋಡಿ, ದೇವರು ಈ ರೀತಿಯಾಗಿ ಅಲ್ಲಿಂದ ಕೆಳಗೆ ದೇವರು ಈ ರೀತಿಯಾಗಿ ಆತನ ಜನರನ್ನು ಸಿದ್ಧಪಡಿಸಿ ಅವರು ತಿಳಿಯುತ್ತಿದ್ದ ಮಾರ್ಗದಲ್ಲಿ ನಡೆಸಿದನಲ್ಲದೆ, ಈ ಅಗತ್ಯವಾದ ವಿಶೇಷ ಸಮಯಕ್ಕಾಗಿ ಆತನು ಸತ್ಯವೇದ ಅಧ್ಯಯನಕ್ಕಾಗಿ ಅನುಕ್ರಮಣಿಕ ಪರಿಶುದ್ಧ ಗ್ರಂಥಗಳ ವಿವಿಧವಾದ ಮತ್ತು ಅಮೂಲ್ಯವಾದ ಭಾಷಾಂತರಗಳು ಮಾತ್ರವಲ್ಲದೆ ಇವುಗಳ ಮುದ್ರಣಕ್ಕಾಗಿ, ಪ್ರಕಾಶನಕ್ಕಾಗಿ ಮತ್ತು ಸತ್ಯವನ್ನು ರವಾನಿಸುವುದಕ್ಕಾಗಿ ಅದ್ಭುತವಾದ ಸೌಲಭ್ಯಗಳು ಇವೆ ಮುಂತಾದ ಅನೇಕ ಆಶ್ಚರ್ಯಕರವಾದ ಸಹಾಯಗಳನ್ನು ಒದಗಿಸಿದ್ದಾನೆ. ಮತ್ತು ಎಲ್ಲರೂ ಒಂದುಗೂಡಿ ಓದುವ ಮತ್ತು ತಾವಾಗಿಯೇ ಅಧ್ಯಯನ ಮಾಡುವ ಸಾಮಾನ್ಯ ವಿದ್ಯಾಭ್ಯಾಸದ ಸೌಲಭ್ಯಗಳನ್ನು ದಯಪಾಲಿಸಿಕೊಟ್ಟಿದ್ದು, ಮುಂದುವರೆದ ಸಿದ್ಧಾಂತಗಳನ್ನು ತಮ್ಮಷ್ಟಕ್ಕೆ ತೃಪ್ತಿಪಡಿಸಿಕೊಳ್ಳುವ ಅನುಕೂಲತೆಗಳನ್ನು ನೀಡಿದ್ದಾನೆ. ಇವುಗಳು ಯಾರೂ ಅವರನ್ನು ಉಪದ್ರವಪಡಿಸದಂತೆ ಅಥವಾ ಹಾಗೆ ಮಾಡುವಲ್ಲಿ ತಮ್ಮ ಮನಸ್ಸಾಕ್ಷಿಯನ್ನು ಪೂರ್ಣ ಸ್ವಾತಂತ್ರ್ಯದೊಡನೆ ಕಾರ್ಯಗತಗೊಳಿಸುವಂತೆ ಶಾಂತಿಯು ಪರಿಸ್ಥಿತಿಯನ್ನು ನೀಡಿದ್ದಾನೆ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ಈ ರೀತಿ ಇರ್ಬೇಕು ಅಂದ್ರೆ ದೇವರ ಒಂದು ವಿಷಯಗಳನ್ನ ತಗೊಳ್ಬೇಕಂದ್ರೆ ದೇವ್ರ ಏನ್ ಮಾಡಿದ್ರೆ, ಮುಖ್ಯವಾಗಿ ಈ ಸೌಂಡ್, ಈ ವಾಯ್ಸ್ ಯಾರು ಕೇಳ್ಬೇಕಂದ್ರೆ ಚಿಕ್ಕ ಹಿಂಡಿಗೆ, ಅಂದ್ರೆ ನಿಜವಾಗ್ಲೂ ಮೊದಲಿಗಿತ್ತಿ ಆಗಿರುವಂತವ್ರಿಗೆ ಕೇಳ್ಬೇಕು.
ಯಾಕೆ ಮೊದಲಿಗೆ ಕೇಳ್ಬೇಕು? ಮೊದಲಿಗೆ ದೇವ್ರು ಸತ್ಯವನ್ನ ಕೊಟ್ಟಿದ್ದು ಸತ್ಯದಲ್ಲಿ ಅವ್ರು ತುಂಬಾ ಜ್ಞಾನಿ ಆಗ್ಬೇಕಂತ ಉದ್ದೇಶ ಅಲ್ಲ, ಸತ್ಯವನ್ನ ಇಟ್ಕೊಂಡು ಗುಣಲಕ್ಷಣದಲ್ಲಿ ಬೆಳೆಯೋದಿಕ್ಕೆ. ಹಾಗಾಗಿ ತುಂಬಾ ಜನರು ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ನಾವೆಲ್ಲರೂ ಕೂಡ ಸತ್ಯವೇದ ವಿದ್ಯಾರ್ಥಿಗಳು ಹೊರಗಿನ ಕ್ರೈಸ್ತರಿಗಿಂತ ತುಂಬಾ ಜ್ಞಾನಿಗಳು ಅನ್ನೋಂತ ವಿಷಯ. ಅದೇನು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಅದೆಲ್ಲ ದೇವರೇ ನಮ್ಗೆ ಕೊಟ್ಟಿರೋದು. ಬಟ್ ಅದನ್ನ ಉಪಯೋಗಿಸ್ಕೊಂಡು ನಾವು ಕ್ರಿಸ್ತನ ಮೊದಲಿಂಗಿತಿಗೆ ಏನ್ ಗುಣಲಕ್ಷಣಗಳಿದೆಯೋ ಅದನ್ನ ಬೆಳೆಸ್ಕೊಬೇಕು. ಹಾಗೆ ಕೆಲವ್ರು ಏನ್ ಮಾಡಿದ್ರು, ಜ್ಞಾನವನ್ನ ಬೆಳೆಸ್ಕೊಂಡ್ರು, ಕೆಲವರು ಜ್ಞಾನದ ಜೊತೆಗೆ ಗುಣಲಕ್ಷಣಗಳನ್ನು ಬೆಳೆಸ್ಕೊಂಡ್ರು. ಯಾವಾಗ ಜ್ಞಾನವನ್ನ ಮಾತ್ರ ಬೆಳೆಸ್ಕೊಂಡ್ರು ಅವ್ರು ಇನ್ನೂ ಮುಂದುವರಿಯಕ್ಕೆ ಆಗ್ಲಿಲ್ಲ. ಆದ್ರೆ ಕೆಲವ್ರು ಏನ್ ಮಾಡಿದ್ರು, ಜ್ಞಾನದ ಜೊತೆಗೆ ಗುಣಲಕ್ಷಣ ಬೆಳೆಸಿದಾಗ ದೇವರ ಆತ್ಮವನ್ನ ಮುಂದುವರ್ಸ್ಕೊಂಡು ಹೋಯ್ತು. ಅಂತವ್ರಿಗೆ ದೇವ್ರು ಏನ್ ಮಾಡಿದ್ರ, ಅಂತ ಜನರಿಗೆ, ಅಂತ ಒಂದು ಶುದ್ಧ ಪ್ರಾಮಾಣಿಕವಾಗಿ ಪರಿಶುದ್ಧ ಉಳ್ಳ ಹೃದಯ ಉಳ್ಳ ಜನರಿಗಾಗಿ, ದೇವರ ಮಕ್ಕಳಿಗಾಗಿ ದೇವ್ರ ಏನ್ ಮಾಡಿದ್ರು, ಸತ್ಯವನ್ನ ಇನ್ನೂ ಹೆಚ್ಚಾಗಿ ಅವ್ರಿಗೆ ಕೊಟ್ರು. ಅದ್ರಲ್ಲಿ ನಾವು ಸತ್ಯವೇದ ಅಧ್ಯಯನಕ್ಕಾಗಿ ಅನುಕ್ರಮಣಿಕೆ ಅಂತ ಕನ್ಕಡೆನ್ಸ್ ಬಗ್ಗೆ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಜೇಮ್ಸ್ ಸ್ಟ್ರಾಂಗ್ ಕನ್ಕಡೆನ್ಸ್ ಇದೆ, ಎಲ್ರಿಗೂ ಗೊತ್ತಿದ್ಯಾ? ಜೇಮ್ಸ್ ಸ್ಟ್ರಾಂಗ್ ಕನ್ಕಡೆನ್ಸ್ ಬಗ್ಗೆ ಗೊತ್ತಿದ್ಯಾ? ಜೇಮ್ಸ್ ಸ್ಟ್ರಾಂಗ್ ಕನ್ಕಡೆನ್ಸ್ ಇದೆ, ಗೊತ್ತಿದ್ಯಾ? ಎಲ್ರಿಗೂ ಗೊತ್ತಿದ್ಯಾ? ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ? ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮೆಲ್ರಿಗೂ ಗೊತ್ತಾಯ್ತಪ್ಪ. ಅದು ಕಾನ್ಫಿಡೆನ್ಸ್ ಅಂದ್ರೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದಂತದ್ದು ಅಂತ ಕೇಳಿದ್ವಿ ಅಷ್ಟೇ. ಹೌದು ಎಕ್ಸಾಕ್ಟ್ ಬಸವರಾಜ್ ನಿಮ್ಮ ಹತ್ರ ಇದು ಬಿಡಿಯೋದು ಇದು ಜೇಮ್ಸ್ ಬೈ ಲ್ಯಾಂಗ್ವೇಜ್ ಗ್ರೀಕ್ ಹೀಬ್ರೂ. ಯಾರಿಗದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಯಾರಿಗಾದ್ರೂ ಇಲ್ಲಿ ಸಪೋರ್ಟ್ ಮಾಡಿ ಕೊಡ್ತೀನಿ ಅದ್ರ ಬಗ್ಗೆ. ಯಾರು ಬೇಕಂದ್ರೆ ಕೇಳಿ, ಎಲ್ರು ಇಟ್ಕೊಳ್ಳಿ. ಕ್ರಿಸ್ತನಲ್ಲಿ ಪ್ರೀತಿ ಸರಸ್ವತಿಯರೇ, ನೋಡ್ರಿ ಅದನ್ನ ಹೇಳ್ತಾರೆ, ಅದು ಕಾನ್ಫಿಡೆನ್ಸ್ ಅಂದಾಗ ಇವತ್ತು ನಾವು ಒಂದ್ ವಾಕ್ಯ ತಗೊಂಡ್ರೆ ಆ ವಾಕ್ಯದಲ್ಲಿ ಹೀಬ್ರೋದಲ್ಲಿ ಏನಿದೆ, ಗ್ರೀಕ್ ಅಲ್ಲಿ ಏನಿದೆ, ನಿಜವಾದ ಅರ್ಥ ಏನು, ಅದರ ಅರ್ಥ ಪ್ರತಿಯೊಂದನ್ನ ಸ್ಟಡಿ ಮಾಡುತ್ತೆ ಕಾನ್ಫಿಡೆನ್ಸ್. ಅದರ ನಿಜವಾದ ಒಂದು ಮೂಲ ಭಾಷೆಯಲ್ಲಿ ಅದಕ್ಕಿರುವಂತ ಅರ್ಥ. ಅದೇನು ಸುಮ್ಮನೆ ಬರ್ಲಿಲ್ಲ ಕ್ರಿಸ್ತನಲ್ಲಿ ಪ್ರೀತಿ ಸರಸ್ವತಿಯರೇ, ತುಂಬಾ ಜನ ಅದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಒಂದ್ ಕಾನ್ಫಿಡೆನ್ಸ್ ಅಂತ ತಗೊಳ್ಳಿ, ಇಲ್ಲಿ ಆದಾಮ್ ಅಂತ ಬೈಬಲ್ ಅಲ್ಲಿ ಎಲ್ಲೆಲ್ಲಿ ಬರುತ್ತೆ ಎಲ್ಲ ಹುಡುಕಿ ಅದನ್ನ ಪ್ರಿಪೇರ್ ಮಾಡ್ಬೇಕು. ಮತ್ತೆ ಪರಿಶುದ್ಧ ಅಂತ ಬರ್ತಾರೆ, ಪರಿಶುದ್ಧ ಅಂತ ಹೆಸರು ಬಂದ್ರೆ ಆ ಪರಿಶುದ್ಧ ಅನ್ನುವಂತ ಮಾತು ಬೈಬಲ್ ಅಲ್ಲಿ ಎಲ್ಲೆಲ್ಲ ಬರುತ್ತೆ ಎಂಟೈರ್, ಅದನ್ನ ಏನ್ ಮಾಡ್ಬೇಕು, ಕೊಡ್ಬೇಕು ಅಲ್ವಾ? ಪರಿಶುದ್ಧ ಪದದ ಒಂದು ಅರ್ಥವೇನು, ಎಷ್ಟು ಕಡೆ ಬರ್ತಾ ಇದೆ, ಇದೆಲ್ಲ ಏನಂತ ನೋಡ್ಬೇಕಾದ್ರೆ ಈ ರೀತಿಯಾಗಿ ಇಬ್ರು ಗ್ರೀಕ್ ಪ್ರತಿಯೊಂದನ್ನು ಕೂಡ ಏನ್ ಮಾಡಿದಾರೆ ಅಂದ್ರೆ ಸ್ಟಡಿ ಮಾಡಿದ್ರೆ. ಒಬ್ರು ಜೇಮ್ಸ್ ಸ್ಟ್ರಾಂಗ್ ಅನ್ನೋರು ಅಲ್ವಾ, ಅವರು ತಮ್ಮ 40 ವರ್ಷಗಳಿಗಿಂತ ಹೆಚ್ಚಾಗಿ ತಮ್ಮ ಸಮಯವನ್ನ ಕೊಟ್ಟು ಅದನ್ನ ಸ್ಟಡಿ ಮಾಡಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿ ಸರಸ್ವತಿ ಬೈಬಲ್ನ ಅಷ್ಟರ ಮಟ್ಟಿಗೆ ಏನ್ ಮಾಡಿದ್ದಾರೆ, ಸ್ಟಡಿ ಮಾಡಿ ಕನ್ಕರೆನ್ಸ್ ಪ್ರಿಪೇರ್ ಮಾಡಿದ್ದಾರೆ. ಆ ಕನ್ಕರೆನ್ಸ್ ಇವತ್ತು ನಮ್ಗೇನಾದ್ರೂ ಒಂದು ವಾಕ್ಯ ಹುಡುಕ್ಬೇಕು, ಈ ವಾಕ್ಯ ಎಲ್ಲಿ ಬರುತ್ತೆ ಅಂದ್ರೆ ತುಂಬಾ ಈಸಿಯಾಗಿ ಏನ್ ಮಾಡ್ಬೋದು, ಅದ್ರಲ್ಲಿ ನೋಡಿ ಕಂಡುಹಿಡಿಬಹುದು ಅಲ್ವಾ? ಯೆಹೋವ ದೇವರು ಅನ್ನೋ ಒಂದು ಹೆಸರು ತಗೊಂಡ್ರೆ ಅದು ಎಷ್ಟು ಕಡೆ ಬರ್ತಾ ಇದೆ, ಎಲ್ಲೆಲ್ಲಿ ಬರ್ತಾ ಇದೆ ಅಂತ ಪ್ರತಿಯೊಂದನ್ನು ನೋಡ್ಬೋದು, ಮತ್ತೆ ಅದ್ರ ನಿಜವಾದ ಅರ್ಥವನ್ನ ನೋಡ್ಬೋದು. ಹೀಗಾಗಿ ಈ ಒಂದು ವಿಷಯವನ್ನ ಏನ್ ಮಾಡಿದ್ದಾರೆ, ಪ್ರಿಪೇರ್ ಮಾಡಿದ್ದಾರೆ, ತುಂಬಾ ತ್ಯಾಗ ಮಾಡಿದ್ದಾರೆ. ಇದೆಲ್ಲ ದೇವರ ಮಕ್ಕಳಿಗೋಸ್ಕರನೇ ಕೊಟ್ಟಿದ್ದಾರೆ. ದೇವರ ಮಕ್ಕಳು ಅಂದ್ರೆ ಯಾರು ಸತ್ಯವನ್ನ ತಿಳ್ಕೊಂಡು ತಮ್ಮನ್ನ ತಗ್ಗಿಸ್ಕೊಂಡು ದೇವರ ದಾರಿಯಲ್ಲಿ ತಮ್ಮನ್ನ ಶುದ್ಧೀಕರಿಸುವಂತ ಕೆಲಸವನ್ನ ಮಾಡಿದ್ರು ಅಂತವ್ರಿಗೆ ಕೊಟ್ಟಿದ್ದಾರೆ. ಬೇರೆಯವ್ರೆಲ್ಲರ ಹತ್ರನೂ ಇದೆ, ಇವತ್ತು ಹೆಸರು ಕ್ರೈಸ್ತರ ಹತ್ರನೂ ಇದೆ, ಬಟ್ ನೋ ಯೂಸ್. ಅದನ್ನ ಇಟ್ಕೊಂಡು ಅವ್ರ ಸತ್ಯವನ್ನ ಕಂಡಿಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಯಾವಾಗ ದೇವ್ರ ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ, ಆಗ ಒಂದು ಮ್ಯಾಪ್ ಇರುತ್ತೆ ಅಂತ ಇಟ್ಕೊಳ್ಳಿ, ಮ್ಯಾಪ್. ಆ ಮ್ಯಾಪ್ ಏನಂದ್ರೆ ಇಲ್ಲಿಂದ ಒಂದು ಯಾವ್ದೋ ನಿಧಿನ ಇಲ್ಲ ಯಾವ್ದೋ ಟ್ರೆಷರ್ನ ಇರುವಂತ ಸ್ಥಳವನ್ನ ತೋರಿಸುತ್ತೆ ಅಂತ ಇಟ್ಕೊಳ್ಳಿ. ನಾವು ರಾಂಗ್ ರೂಟಲ್ಲಿ ಹೋಗ್ತಾ ಇರ್ತೀವಿ ಇಟ್ಕೊಳ್ಳಿ, ಆ ಮ್ಯಾಪ್ ನೋಡ್ಕೊಂಡು ವಿರುದ್ಧ ದಿಕ್ಕಲ್ಲಿ ಹೋಗ್ಕೊಂಡು ಅದು ಲೆಫ್ಟ್ ತಗೊಳ್ಳಿ ರೈಟ್ ತಗೊಳ್ಳಿ ಅಂದ್ರೆ ನಾವೇನ್ ಮಾಡ್ತೀವಿ, ಹಾಗೆ ಲೆಫ್ಟ್ ತಗೊಳ್ತೀವಿ, ಹಾಗೆ ರೈಟ್ ತಗೊಳ್ತೀವಿ, ಆದ್ರೆ ನಾವು ಹೋಗ್ತಾ ಇರೋದೇ ರಾಂಗ್ ಡೈರೆಕ್ಷನ್. ಹಾಗೆ ಎಲ್ಲ ಸತ್ಯ ವಿಷಯಗಳು ಇದ್ರೂ ಕೂಡ ತುಂಬಾ ಜನರಿಗೆ ಅದ್ರ ಉಪಯೋಗ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಅದನ್ನ ಸತ್ಯದ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಆದ್ರೆ ದೇವರ ಮಕ್ಕಳಿಗೋಸ್ಕರ ಇವತ್ತು ಹಲವಾರು ಭಾಷಾಂತರಗಳು, ಮುದ್ರಣಗಳು ಅಲ್ವಾ, ಹಲವಾರು ಒಂದು ಬುಕ್ಸ್ ಎಲ್ಲಾನು ಕೂಡ ದೇವ್ರ ಏನ್ ಮಾಡಿದ್ರು, ಪ್ರಿಪೇರ್ ಮಾಡಿದ್ರು. ಇಷ್ಟೊಂದು ಬೆಳವಣಿಗೆ ಚರಿತ್ರೆ ತಗೊಂಡು ಸ್ಟಡಿ ಮಾಡ್ರಿ, ಎಲ್ಲಿಂದ ಬಂತು ಇಷ್ಟೊಂದು ಬೆಳವಣಿಗೆ, ಇಷ್ಟೊಂದು ತೀವ್ರ ಗತಿಯಲ್ಲಿ ಬೆಳವಣಿಗೆ, ಅಂದ್ರೆ ತೀವ್ರ ಗತಿಯಲ್ಲಿ ಎಜುಕೇಶನ್ ಸಿಸ್ಟಮ್. ಇನ್ನು ಕೂಡ ವಿದ್ಯಾಭ್ಯಾಸ ತಗೊಂಡ್ರೆ, ವಿದ್ಯಾಭ್ಯಾಸ ತಗೊಳ್ಳಿ,
ಎಜುಕೇಶನ್ ನ ಒಂದು 50 ವರ್ಷದ ಹಿಂದೆ ನಮ್ಮ ಭಾರತದ ಎಜುಕೇಶನ್ ತಗೊಂಡ್ ನೋಡಿ, 50-60 ವರ್ಷಗಳ ಹಿಂದೆ ಅಲ್ವಾ, ಯಾವ ರೀತಿ ಇತ್ತು ವಿದ್ಯಾಭ್ಯಾಸ, ಇವತ್ತು ಹೇಗಿದೆ ನೋಡಿ. ಇವತ್ತೆಲ್ಲ ಡಿಜಿಟಲ್ ಆಗಿದೆ. ಇದೆಲ್ಲ ಏನಪ್ಪಾ ಅಂದ್ರೆ ಇದೆಲ್ಲ ದೇವ್ರ ಮಕ್ಕಳಿಗೋಸ್ಕರ ಸತ್ಯವನ್ನ ಇನ್ನೂ ಅವ್ರು ಕಲೀಲಿ, ಇನ್ನೂ ಅರ್ಥ ಮಾಡ್ಕೊಳ್ಳಿ. ಅದರ ಉಪಯೋಗ ಲೋಕಕ್ಕೆ ಆಗ್ತಿದೆ, ಅವ್ರವ್ರಿಗೆ ಬೇಕಾದಂತ ಉಪಯೋಗ ಮಾಡ್ಕೊಳ್ತಿದ್ರು. ಆದ್ರೆ ಈ ಜ್ಞಾನನೇ ಮುಂದಿನ ಜ್ಞಾನಕ್ಕೆ ನಡೆಸ್ತು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಯಾವಾಗ ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದ್ರು ಅವಾಗ ತುಂಬಾ ಬುಕ್ ನ ಪ್ರಿಂಟ್ ಮಾಡಕ್ ಶುರು ಮಾಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆಯಲ್ಲ, ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದಂತ ಮುಖ್ಯವಾದ ಉದ್ದೇಶ ಬೈಬಲ್ ಪ್ರಿಂಟ್ ಮಾಡಕ್ಕೆ. ಜೊಹಾನ್ ಗಟನ್ಬರ್ಗ್ ಅನ್ನೋರು ಅಲ್ವಾ 15ನೇ ಶತಮಾನದಲ್ಲಿ ಏನ್ ಮಾಡಿದ್ರು, ಆ ಒಂದು ಪ್ರಿಂಟಿಂಗ್ ಪ್ರೆಸ್ ನ ಕಂಡಿಡಿದ್ರು. ಅದರ ಉದ್ದೇಶ ಮೊದಲು ಪ್ರಿಂಟ್ ಮಾಡಿದಂತ ಬುಕ್ ಬೈಬಲ್. ಅದಾದ ನಂತರ ಪ್ರಿಂಟಿಂಗ್ ಪ್ರೆಸ್ ನ ತುಂಬಾ ಜನರು ಹಲವಾರು ಪುಸ್ತಕಗಳ ಪ್ರಿಂಟ್ ಮಾಡಕ್ಕೆ ಉಪಯೋಗ ಮಾಡ್ಕೊಂಡು, ಆದ್ರೆ ಅದ್ರ ಉದ್ದೇಶ ಏನಿತ್ತು ಅಂದ್ರೆ ಬೈಬಲ್ಗೋಸ್ಕರ. ಹಾಗೆ ಪ್ರಿಂಟ್ ಮಾಡಿದಂತ ಪುಸ್ತಕ ಲೈಬ್ರರಿ ರೂಪದಲ್ಲಿ, ಪುಸ್ತಕ ಭಂಡಾರ ರೂಪದಲ್ಲಿ, ಗ್ರಂಥಾಲಯ ರೂಪದಲ್ಲಿ ಹಲವಾರು ಕಡೆ ಸಿಗ್ತಾ ಇತ್ತು. ಜನರು ಅದನ್ನ ಓದ್ತಾ ಇದ್ರು, ಜ್ಞಾನವನ್ನ ಬೆಳೆಸ್ಕೊಳ್ತಾ ಇದ್ರು, ಚರಿತ್ರೆನ ಓದ್ತಾ ಇದ್ರು. ನೋಡಿ, ಈಗ ನಮ್ಮ ಶಾಲೆಗೆ ಹೋದಾಗ ನಮ್ಗೆ ನಾವು ಸ್ಕೂಲ್ಗೆ ಹೋದಾಗ ಒಂದು 1ರಿಂದ 5ನೇ ಕ್ಲಾಸ್ ಒಂದು ಶಾಲೆಗಳಲ್ಲಿ ನೋಡ್ಬೇಕಾದ್ರೆ 5 ಸಬ್ಜೆಕ್ಟ್ ಬಂದ್ಬಿಡುತ್ತೆ. ಸಮಾಜ, ಗಣಿತ ಅಲ್ವಾ, ವಿಜ್ಞಾನ, ಹೀಗೇನಾಗುತ್ತಂದ್ರೆ ಕನ್ನಡ, ಇಂಗ್ಲಿಷ್, ಈ ತರ ಪುಸ್ತಕಗಳು ಬಂದ್ರು, ಹಿಂದಿ ಕೂಡ ಬಂದಿದೆ. ಈಗ ಏನಾಗುತ್ತೆ ಅಂದ್ರೆ ಜ್ಞಾನ ನೋಡ್ರಿ ಹೆಂಗ್ ಡಿವೈಡ್ ಮಾಡೋದು ನೋಡಿ. ಸಮಾಜ ಅನ್ನೋದೇ ಒಂದು ಪಾರ್ಟ್ ಇದೆ, ವಿಜ್ಞಾನ ಅನ್ನೋದೇ ಒಂದು ಪಾರ್ಟ್ ಇದೆ, ಗಣಿತ ಅನ್ನೋದು. ಆ ರೀತಿ ಎಜುಕೇಶನ್ ಜನರು ಬೆಳೀದಾಗ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಸುಲಭ ಆಯ್ತು. ನಾವು ಕೂಡ ಏನು ಓದದೇ ಇದ್ರೆ ಇವತ್ತು ಹೇಗೆ ಈ ಸಬ್ಜೆಕ್ಟ್ ನ ತೆಗಿತಾ ಇದ್ವಿ, ಅಲ್ಪ ಸ್ವಲ್ಪ ನಾವೆಲ್ಲ ಓದಿರೋದಕ್ಕೆ ಎಷ್ಟು ವಿಷಯಗಳನ್ನ ಓದಕ್ಕೆ ಅನುಕೂಲವಾಗ್ತಿದೆ ಅಲ್ವಾ. ಅಟ್ಲೀಸ್ಟ್ ನಾವು ದೊಡ್ಡ ಮಟ್ಟಿಗೆ ಒಂದು ಹೈ ಕ್ಲಾಸ್ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ವ್ಯಾಸಂಗ ಮಾಡದೇ ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಾವೆಲ್ಲರೂ ಕೂಡ ಬೈಬಲ್ ಓದಕ್ಕೆ ಅನುಕೂಲವಾಯ್ತು. ನಮ್ಮ ಎಜುಕೇಶನ್ ಎಷ್ಟು ಸಾರ್ಥಕವಾಯ್ತಲ್ಲ ನಾವು ಓದಿದ್ದು ಅಲ್ವಾ. ನಾವ್ ಏನ್ ಓದಿದ್ರೋ ಓದ್ದೇ ಹೋಗ್ತೀವೋ, ಬೈಬಲ್ ಓದಕ್ಕೆ ನಮ್ಗೆ ಅನುಕೂಲವಾಯ್ತು. ಹೀಗಾಗಿ ದೇವ್ರ ಮಕ್ಕಳಿಗೋಸ್ಕರ ಇದೆಲ್ಲ ಕೊಟ್ಟಿರೋದು ಅಂತ ಬ್ರದರ್ ಇಲ್ಲ. ದೇವ್ರ ಮಕ್ಕಳಿಗೋಸ್ಕರ ಅವ್ರು ಇನ್ನೂ ಸತ್ಯವನ್ನ ಏನ್ ಮಾಡ್ಲಿ, ಇನ್ನೂ ಚೆನ್ನಾಗಿ ತಿಳಿಲಿ, ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಕ್ರಿಸ್ತನ ಪ್ರೀತಿಯ ಸರಸ್ವರೇ, ಸಹೋದರರು ಈ ವಿಷಯಗಳನ್ನ ಬರಿಬೇಕಾದ್ರೆ ನಮ್ಗಿರೋಂತ ಟೆಕ್ನಾಲಜಿನ ಅವತ್ತು ಅವ್ರ ಕನಸಲ್ಲೂ ಕೂಡ ನೋಡಿ, ಕರೆಕ್ಟ್ ಅಲ್ವಾ. ಅವತ್ತು ಪುಸ್ತಕದ ಬಗ್ಗೆನೇ ಇಷ್ಟೊಂದು ಮಾಹಿತಿ ಕೊಡುವಂತ ಸಹೋದರರು ಇವತ್ತು ಮೊಬೈಲ್ ಅಂತ ಒಂದ್ ಬರುತ್ತೆ, ಅದ್ರಲ್ಲಿ ಆಂಡ್ರಾಯ್ಡ್ ಅಂತ ಒಂದ್ ಬರುತ್ತೆ, ಝೂಮ್ ಅಂತ ಒಂದ್ ಬರುತ್ತೆ, ಅದ್ರಲ್ಲಿ ನಾವು ಪವರ್ ಪಾಯಿಂಟ್ ಒಂದು ಶೇರ್ ಮಾಡ್ತೀವಿ ಅಂತ ಟೆಕ್ನಾಲಜಿ ನೋಡಿ ಎಲ್ಲಿವರೆಗೆ ಬಂದಿದೆ. ನಾವು ಕುತ್ಕೊಂಡಿದ್ ಕಡೆಯಲ್ಲಿ ಸತ್ಯವನ್ನ ಕೇಳುವಂತ ಒಂದು ಕೃಪೆನ ದೇವ್ರು ಕೊಟ್ಟಿದ್ದಾರೆ, ಅಷ್ಟೊಂದು ಬದಲಾವಣೆ ತಂದಿದೆ. ಆದ್ರೆ ಇದೆಲ್ಲ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕಲ್ಲ, ಬದಲಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕ್ರಿಸ್ತನ ಮೊದಲಿಂಗಿತಿ ಆಗೋದಕ್ಕೆ ಅದು ನೆನಪಿರ್ಬೇಕು ನಮ್ಗೆ. ಕ್ರಿಸ್ತನ ಮೊದಲಿಂಗಿತಿ ಆಗೋದಕ್ಕೆ ಜ್ಞಾನನೂ ಮುಖ್ಯ, ಗುಣನೂ ಮುಖ್ಯ. ಜ್ಞಾನ ಮಾತ್ರ ಬೆಳೆಸ್ಕೊಂಡು ಗುಣ ಇಲ್ಲದಿದ್ರೆ ಕಷ್ಟ. ಆದ್ರೆ ಜ್ಞಾನವಿಂದ ಗುಣವನ್ನ ಬೆಳೆಸ್ಕೊಳಕ್ ಆಗಲ್ಲ. ಆದ್ರಿಂದ ಜ್ಞಾನದಿಂದ ಗುಣವನ್ನ ಬೆಳೆಸ್ಕೊಬೇಕು. ಅದಕ್ಕೇನ್ ಮಾಡ್ತಾರೆ ದೇವ್ರು, ಇದನ್ನೆಲ್ಲ ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಎಲ್ಲ ಒಂದು ಫೆಸಿಲಿಟಿನ ಕೊಟ್ಟಿರೋಂತ ಉದ್ದೇಶ ದೇವರ ಮಕ್ಕಳು ನಿಜವಾದ ಮೊದಲಿಂಗಿತಿ ಆ ಗುಣಗಳನ್ನ ಬೆಳೆಸ್ಕೊಳ್ಳಿ, ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಸೊ ನೋಡಿ, ಇದನ್ನ ಇವತ್ತು ಯಾವ ರೀತಿ ಒಂದು ಫ್ರೀಡಮ್ ಇದೆ ಅಂದ್ರೆ ಎಜುಕೇಶನ್ಗೆ ಯಾವ ರೀತಿ ಫ್ರೀಡಮ್ ಇದೆ ನೋಡಿ. ಎಜುಕೇಶನ್ಗೆ ಏನಾದ್ರೂ ಇವತ್ತು ಬಡವರು, ಶ್ರೀಮಂತರು, ಆ ಜಾತಿಯವರು, ಈ ಜಾತಿಯವರು ಏನಾದ್ರು ಇದೆಯಾ ಎಜುಕೇಶನ್? ಸ್ಕೂಲ್ಗೆ ಹೋದಾಗ ಎಲ್ರಿಗೂ ಒಂದೇ ಯೂನಿಫಾರ್ಮ್ ತಂದಿದ್ದಾರೆ. ಹೆಂಗ್ ನೋಡ್ರಿ, ಹೆಂಗ್ ದೇವ್ರು ತಂದಿದ್ದಾರೆ. ಎಜುಕೇಶನ್ ಎಲ್ರು ಕಾಮನ್ ತಂದಿದ್ದಾರೆ. ಯೂನಿಫಾರ್ಮ್ ಅಂತ ಬಂದಾಗ ಬಡವರು ಶ್ರೀಮಂತರಂತ ಭೇದ ಭಾವಗಳು ಇಲ್ಬೋದು. ನಮ್ ಶಾಲೆಗಳಲ್ಲಿ ಏನಾದ್ರು ಯೂನಿಫಾರ್ಮ್ ಕೊಡ್ತಾ ಇದ್ರೆ, ಸಮವಸ್ತ್ರ ಕೊಡ್ತಾ ಇದ್ರೆ ಏನಾಗ್ತಿತ್ತು, ಶ್ರೀಮಂತ ಮಕ್ಕಳು ಒಳ್ಳೆ ಬಟ್ಟೆ ಹಾಕೊಂಡ್ಬರ್ತಾ ಇದ್ರು, ಬಡ ಮಕ್ಕಳು ಹಳೆ ಬಟ್ಟೆಗಳನ್ನ ಹಾಕೊಂಡ್ಬರ್ತಿದ್ರು. ಅದ್ರಲ್ಲೇ ಏನಾಗ್ತಿತ್ತು ಅವ್ರಿಗೆ, ಅಪ್ಪ ನನ್ನಲ್ಲಿ ಬಟ್ಟೆಗಳಿಲ್ಲ, ಅವ್ರ ಹತ್ರ ಬಟ್ಟೆಗಳಿದೆ. ನೋಡ್ರಿ, ಇದೆಲ್ಲ ಎಷ್ಟು ಟೆಕ್ನಾಲಜಿ ದೇವ್ರಿ ಅಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಸಮಾನತೆಯ ಸಾರ್ವಕಾಲಿಕವಾಗಿ ಕೊಡೋದಕ್ಕೆ ವಿದ್ಯಾಭ್ಯಾಸನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ತರ ಸಿಸ್ಟಮ್ ಎಲ್ಲ ಹಳೆ ಕಾಲದಲ್ಲಿ ಇರ್ಲಿಲ್ಲ ಸಮಾಜ. ಇಂದಿನ ಒಂದು 100 ವರ್ಷ ಹೋದ್ರೆ ನೀವು ಭಾರತ ಇತಿಹಾಸ ಇರ್ಬೋದು, ಬೇರೆ ಕಡೆ ಇರ್ಬೋದು, ಈ ರೀತಿಯಾದಂತ ಒಂದು ಎಜುಕೇಶನ್ ಸಿಸ್ಟಮ್ ಇರಲಿಲ್ಲ. ನೋಡಿ, ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲ ಏನಕ್ಕೆ ಅಂದ್ರೆ ದೇವರ ಮಕ್ಕಳಿಗೋಸ್ಕರ ಅಲ್ವಾ. ಇದೆಲ್ಲ ದೇವ್ರ ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾ ಇದ್ರ ನಮ್ದು ವಿಷಯನ ನೋಡಿ. ಕಂಟಿನ್ಯೂ ಮಾಡಿ, ಓದಿ. ಈ ಸಂಪುಟ ಮತ್ತು ಈ ಮೊದಲಿನ ಸಂಪುಟಗಳ ಹಿಂದಿನ ಅಧ್ಯಾಯಗಳನ್ನು ಲಕ್ಷ್ಯಪೂರ್ವಕವಾಗಿ ಓದಿದ ನಂತರ ವಿಚಾರಪರ ಓದುಗನು ಪ್ರತಿಯೊಂದು ಸಮಯದ ಪ್ರವಾದನೆಗಳು ಪ್ರತ್ಯೇಕವಾದ ಮತ್ತು ವಿಶಿಷ್ಟ ಉದ್ದೇಶವನ್ನು ನೆರವೇರಿಸುವಾಗ ಅವುಗಳ ಕೇಂದ್ರೀಯ ಅನ್ಯೋನ್ಯವಾದ ಮತ್ತು ಸಾಮರಸ್ಯಕರ ಉದ್ದೇಶಗಳು
ನಿಶ್ಚಿತತೆ ಮತ್ತು ನಿಷ್ಪಕ್ಷತೆಯಿಂದ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಅಥವಾ ಸಮರ್ಥಿಸುವ ಸಾಕ್ಷಿಗಳಿಂದ ನಮ್ಮ ಕರ್ತನ ದ್ವಿತೀಯಾಗಮನದ ಮತ್ತು ಭೂಲೋಕದಲ್ಲಿ ಆತನ ರಾಜ್ಯ ಸ್ಥಾಪನೆಯ ದಿನಾಂಕವನ್ನು ಗುರುತಿಸುವುದಾಗಿವೆ. ಮಾತ್ರವಲ್ಲದೆ ಸುಗ್ಗಿಯ ಕಾಲದಲ್ಲಿ ಅದರ ಸ್ಥಾಪನೆಯ ವಿವಿಧ ಹಂತಗಳನ್ನು ಮತ್ತು ಸಾಧನಗಳನ್ನು ಗುರುತಿಸುತ್ತವೆ. ಸಾಕ ಬ್ರದರ್? ಸಾಕು, ಥ್ಯಾಂಕ್ ಯು. ಸರಿರೇ, ನೋಡ್ರಿ, ಈ ರೀತಿಯಾಗಿ ದೇವ್ರ ಮಕ್ಳು ಇವತ್ತು ನಾವೇನೋ ಒಂದು ಪಾಠ ತಗೊಳ್ತಾ ಇದೀವಿ, ನೀವೇನೋ ಕೇಳ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಸತ್ಯದ ವಿದ್ಯಾರ್ಥಿಗಳ ಮಟ್ಟಿಗೆ ಆ ರೀತಿ ಇಲ್ಲ ನಮ್ಗೆ. ಯಾಕೆ ಅಂದ್ರೆ ಸತ್ಯವೇದ ವಿದ್ಯಾರ್ಥಿಗಳು ಅಂದಾಗ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಅನ್ನೋದು ಬೇರೆ, ಸ್ಕೂಲಲ್ಲಿ ಓದಂತದ್ದು. ಇಲ್ಲಿ ಸತ್ಯವೇದ ವಿದ್ಯಾರ್ಥಿಗಳಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಪ್ಪಾ ಅಂದ್ರೆ ಯಾವುದನ್ನು ಕೂಡ ಕಣ್ ಮುಚ್ಕೊಂಡು ನಂಬಬಾರ್ದು, ಹೇಳಿದನ್ನೆಲ್ಲ ಕೇಳ್ಬಾರ್ದು. ಅದು ಸತ್ಯವಾಗಿದೆ ಅಂತ ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡಿ ಅದಾದ ನಂತರ ಅದು ಅಂಗೀಕರಿಸಕ್ಕೆ ಯೋಗ್ಯವಾಗಿದೆ ಅನ್ನೋದು ಪರಿಶೀಲನೆ ಮಾಡಿ ತಮ್ಮ ಹೃದಯದಲ್ಲಿ ಅದನ್ನ ಅಂಗೀಕರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಒಳಗೆ ಸತ್ಯವೇದ ವಿದ್ಯಾರ್ಥಿಗಳು ನಾವಿದ್ದೀವಿ. ಯಾಕಂದ್ರೆ ಈ ಒಂದು ಸತ್ಯನೇ ನಮಗೆ ಈ ರೀತಿ ನಡೆಸ್ತಾ ಇದೆ, ಅದು ಮುಖ್ಯ. ಇಲ್ಲಿ ಯಾವುದೋ ಒಂದು ಏನಂತೀವಿ, ಒಂದು ಡೆನಾಮಿನೇಷನ್ ಸಿಸ್ಟಮು ಲೀಡೋ, ನೋಡ್ರಿ ಈ ತರ ರೂಲ್ಸ್ ಫಾಲೋ ಮಾಡ್ಬೇಕು, ಈ ತರ ನಾವು ಇರ್ಬೇಕು ಅನ್ನೋದು ಯಾವುದೂ ಇಲ್ಲ. ಬಟ್ ಸತ್ಯನೇ ನಮ್ಗೆ ನಡೆಸ್ತಾ ಇದ್ದೀವಿ. ಸತ್ಯನೇ ಈ ರೀತಿ ನಮ್ಗೆ ಹೇಳ್ಕೊಡ್ತಾರೆ. ಯಾರೋ ಒಂದು ಸಹೋದರರು ಇಲ್ಲ ಬೇರೆ ಏನೋ ಬಂದ್ಬಿಟ್ಟು ಏನೋ ಒಂದು ಸಿದ್ಧಾಂತಗಳನ್ನ ತಂದ್ಬಿಟ್ಟು ಇದನ್ನ ಫಾಲೋ ಮಾಡಿ ನಮ್ದೇ ಆದಂತ ಸಿಸ್ಟಮ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮೆಲ್ಲ ಒಂದು ಸಿಸ್ಟಮ್ಗೂ ನಾವೆಲ್ಲ ಫಾಲೋ ಮಾಡೋದಕ್ಕೆ ಆಧಾರವಾಗಿರೋದು ಸತ್ಯವಾಕ್ಯಗಳೇ. ಸತ್ಯವಾಕ್ಯ ಹೇಳ್ತಿರೋದೇನೋ ವಿಷಯಗಳೇನ್ ಮಾಡಿ ಸ್ಟಡಿ ಮಾಡ್ರಿ, ಓದ್ರಿ. ಈ ರೀತಿ ಸ್ಟಡಿ ಮಾಡಿದಾಗ ನಿಮ್ಮ ಮನಸ್ಸು ಬಿಚ್ಚಿ ಪೂರ್ಣ ಹೃದಯದಿಂದ ತೆರೆದ ಮನಸ್ಸಿನಿಂದ ಅದನ್ನ ಸ್ಟಡಿ ಮಾಡಿ ಯಾವುದು ಸರಿಯಾಗಿದೆ ಅದನ್ನ ಏನ್ ಮಾಡ್ರಿ, ಅದನ್ನ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಹಾಗೆ ನೀವು ಪ್ರಯತ್ನ ಪಟ್ಟಾಗ ನಮಗೆ ತಿಳಿದು ಬಂದಂತ ವಿಷಯಗಳೇನಪ್ಪಾ ಅಂದ್ರೆ, ಹೌದು, ದೇವರ ಒಂದು ಸತ್ಯದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ, ಆತನ ರಾಜ್ಯ ಸ್ಥಾಪನೆ, ಸುಗ್ಗಿಯ ಕಾಲದಲ್ಲಿ ಆ ಒಂದು ಸಮಯದಲ್ಲಿ ನಾವ್ ಇದೀವಿ ಅನ್ನೋದು ತುಂಬಾ ಸ್ಪಷ್ಟವಾಗಿ ಏನಾಗುತ್ತೆ, ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಯಾರು ಕೂಡ ಏನ್ ಮಾಡ್ತಿಲ್ಲ ನಿಮ್ಗೆ ಇದೇ ಒಂದು ಬೋಧನೆಯನ್ನ ಕಣ್ ಮುಚ್ಕೊಂಡು ನಂಬ್ರಿ. ಏನೋ ನೋಡ್ರಿ, ಕೆಲವೊಂದ್ ಕಡೆ ಹೋದಾಗ ಈ ಇದಿರುತ್ತೆ, ಪರಲೋಕದ ಪ್ರಾರ್ಥನೆ ಎಲ್ಲ ಕೇಳಿರ್ತಿರಲ್ವಾ, ಆ ರೀತಿ ವಿಷಯಗಳಿರುತ್ತೆ. ಪ್ರಾರ್ಥನೆ ಮಾಡ್ಬೇಕಾದ್ರೂ ಅವ್ರು ಬಾಯಿಪಾಠವಾಗಿ ಕೆಲವೊಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಬೇರೇನೋ ಜಪ ಮಾಡ್ಬೇಕಾದ್ರೆ ಅದೇ ತರ ಮಾಡ್ತಾ ಇರ್ತಾರೆ. ಆ ರೀತಿ ಮನುಷ್ಯರಿಂದ ಬೋಧಿಸಲ್ಪಟ್ಟಂತ ಒಂದು ವಿಷಯಗಳ ಮೇಲೆ ನಮ್ದು ಸೀಮಿತವಾಗಿ ನಮ್ಮ ಹೃದಯ ತೆರೆದ ಮನಸ್ಸಿನಿಂದ ಇದೆ, ಎಲ್ಲ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇದ್ವಿ. ಆದ್ರೆ ನಿಜವಾಗ್ಲೂ ದೇವ್ರ ಮಕ್ಳು ಏನ್ ಮಾಡ್ತಾರಂದ್ರೆ ಈ ವಿಷಯವನ್ನ ಕ್ಲೀನ್ ಆಗಿ ಕಂಡಿಡ್ಕೊಳ್ತಾರೆ. ಅದನ್ನೋದು ಮುಖ್ಯವಾದ ವಿಷಯ. ಈಗ ನಿಮ್ಗೆ ನಾನು ಓಪನ್ ಆಗಿ ಕೇಳ್ತೀನಪ್ಪ, ಹೇಗ್ ಅನಿಸ್ತದೆ ಈ ಒಂದು ವಿಷಯಗಳನ್ನ ಸ್ಟಡಿ ಮಾಡಿದಾಗ? ಇಲ್ಲಿ ಏನಾದ್ರು ನಿಮ್ಗೆ ಒಂದ್ ಬೇರೆ ನಾನ್ ಮಾತಾಡೋದು ಕೆಲವೊಂದ್ ಟೈಮ್ ನಿಮ್ಗೆ ಅರ್ಥವಾಗದೇ ಇರ್ಬೋದು, ಸರಿಸರಿದೆ. ಆದ್ರೆ ರೈಟಿಂಗ್ಸ್ ಯಾವುದು ಅಷ್ಟು ಕಷ್ಟವಾಗಿಲ್ಲ. ನೀವದನ್ನ ನಾನು ಹೇಳಿದ್ಮೇಲೆ ಒಂದ್ ವೇಳೆ ಅರ್ಥವಾಗಿಲ್ಲ, ಮತ್ತೊಂದ್ಸರಿ ಹೋದ್ರೆ ನಿಮ್ಗೂ ಅರ್ಥವಾಗ್ಬಿಡುತ್ತೆ. ಈಗ ನಾನು ಇಲ್ಲಿ ಮಾತಾಡೋಂತ ಉದ್ದೇಶ ಏನಪ್ಪಾ ಅಂದ್ರೆ, ನಾವ್ಯಾರು ಮೂರನೇ ಸಂಪುಟ ಓದ್ರಿ ಅಂದ್ರೆ ಯಾರು ಓದಲ್ಲ. ಬದಲಾಗಿ ಈ ರೀತಿ ಕ್ಲಾಸ್ ತಗೊಂಡಾಗ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದಾಗ ಅಟ್ಲೀಸ್ಟ್ ಅದ್ರೊಂದ್ ಬಗ್ಗೆ ಗಮನ ಕೊಡ್ಬೋದಂತ ಉದ್ದೇಶ ಅಷ್ಟೇ. ಇನ್ನೇನು ನೀವು ಓದಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಒಂದೆರಡು ಬಾರಿ ಓದಿದ್ರೆ ಕ್ಲೀನ್ ಆಗಿ ಅರ್ಥವಾಗುತ್ತೆ. ಕೆಲವೊಂದು ಪದಗಳನ್ನ ಹೊರತುಪಡಿಸಿ ಮಿಕ್ಕಿದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವೇ ಹೇಳಿ, ಈಗ ಸಬ್ಜೆಕ್ಟ್ ಈ ಟಾಪಿಕ್ ಅಲ್ಲ ನಮ್ಮ ಮನಸ್ಸಿಗೆ ಮುಟ್ಟುವಂತೆ, ಹೌದು ಅಂಗೀಕರಿಸುವಂತೆ ಇಲ್ಲಿ ಬರೆಯಲ್ಪಟ್ಟಿದ್ಯಾ? ಬರೆಯಲ್ಪಟ್ಟಿದ್ಯಾ ಹೇಳಿ. ಇನ್ನೊಂದ್ಸಲ ಕೇಳಿ ಬ್ರದರ್. ನಾವು ಇಲ್ಲಿ ಓದ್ತಿರುವಂತ ಪ್ರತಿಯೊಂದು ವಿಷಯ ಕೂಡ ನಮ್ಮ ಮನಸ್ಸಿಗೆ ಯಾವುದು ಇದು ಸರಿಯಾದ ಸತ್ಯ ಇಲ್ಲಿ ಹೇಳಲ್ಪಟ್ಟಿದೆ, ಇದೇ ಕರೆಕ್ಟ್, ಸತ್ಯವೇದ ಅನುಗುಣವಾಗಿ ಇಲ್ಲಿ ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬರೆಯಲ್ಪಟ್ಟಿದ್ಯಾ ರೈಟಿಂಗ್ಸ್ ಎಲ್ಲ? ಹೌದು ಬ್ರದರ್. ನಾವ್ ಅಂಗೀಕರಿಸ್ತೀವಿ. ಏನೋ ನಾವ್ ಹೇಳ್ದಂಗೆ ನೀವ್ ಹೇಳ್ರಿ ಅಂತಾನೆ ಹೇಳ್ತಾರೆ. ನಾನ್ ಕೇಳ್ದಾಗ ಹೌದು ಅಂತ ಹೇಳ್ಬೇಕಂತ ಹೇಳ್ತಾರೆ. ನಿಮ್ ಮನಸ್ಸಿಂದ ಹೇಳ್ತಿದ್ರೆ ಕರೆಕ್ಟ್ ಅಲ್ವಾ? ಅದನ್ನೇ ದೇವ್ರ ಮಕ್ಳು ಏನ್ ಮಾಡ್ತಾರ? ಅದಕ್ಕೆ ದೇವ್ರ ಮಕ್ಳು ಏನಪ್ಪಾ ಅಂದ್ರೆ, ನಾವು ಓದಿದ ಪ್ರತಿಯೊಂದು ವಿಷಯ ಕೂಡ ನಮ್ಮ ಮನಸ್ಸಿನಿಂದ ಬರುವಂತ ಮಾತು. ದೇವರು ಕೂಡ ಇದನ್ನೇ ಇಷ್ಟ ಪಡ್ತಾ ಇದ್ದಾರೆ. ಯಾರೋ ಒಂದು ಬಲವಂತಿಕೆ ಯಾವುದೋ ವಿಷಯ ಅಲ್ಲ. ನಾನು ಏನ್ ಹೇಳಕ್ ಇಷ್ಟ ಪಡ್ತಾ ಇದೀನಂತೆ, ಏನ್ ಹೇಳಕ್ ಕೊಟ್ಟಿದ್ದೀನಂತೆ, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ, ರಾಜ್ಯದ ಸ್ಥಾಪನೆ, ಇದೆಲ್ಲ ಕೂಡ ನಮ್ಮ ಮುಂದೆ ಸ್ಪಷ್ಟವಾಗಿ ದೇವರ ಸತ್ಯದ ಆಧಾರದ ಮೇಲೆ ಬಂದಿದೆ. ಇವತ್ತು ನಮ್ಮನ್ನ ನಿಲ್ಸ್ಬಿಟ್ಟು ಯಾರೋ ಒಂದು ಹೊರಗಿಂದ ಬಂದವರು, ಸತ್ಯದ ತಿಳುವಳಿಕೆ ಇಲ್ಲದಂತ ಸಹೋದರರು, ಬೇರೆ ಕ್ರೈಸ್ತರು ಬಂದು ನಮ್ಮನ್ನ ಕೇಳಿದಾಗ, ನಮ್ಮನ್ನ ನಿಲ್ಲಿಸಿ ಉತ್ತರವನ್ನ ಕೇಳಿದಾಗ ನಮ್ಗೆ 10 ನಿಮಿಷ 15 ನಿಮಿಷ ಸಮಯ ಕೊಟ್ರೆ ಬೈಬಲ್ ಇರುವಂತ ಹಲವಾರು ವಿಷಯಗಳನ್ನ ಮಾತಾಡ್ಬಿಡ್ತೀವಿ ಅಂತ. ಯಾಕಂದ್ರೆ ನಮ್ಮ ಸ್ಪಷ್ಟತೆ ಅಷ್ಟು ಚೆನ್ನಾಗಿ. ದೇವ್ರು ಇಂಥವ್ರು ಏನ್ ಮಾಡ್ತಾ ಇದ್ರೆ ಹುಡುಕ್ತಾ ಇದ್ರೆ.
ಅಲ್ವಾ? ಸೊ ಇದನ್ನ ಇವ್ರನ್ನ ಇಟ್ಟೇನ್ ಮಾಡ್ತಾರೆ, ಮುಂದಿನ ಕೆಲಸವನ್ನ ಮಾಡಕ್ ಹೋಗ್ತಾರೆ. ಇನ್ನು ಮುಖ್ಯವಾಗಿ ವಿಷಯ ಏನಪ್ಪಾ ಅಂದ್ರೆ, ಸುಗ್ಗಿಯ ಕಾಲ ಅಂತ ತಗೊಂಡಾಗ ಸುಗ್ಗಿಯ ಕಾಲಕ್ಕೆ ಸುಗ್ಗಿ ಮಾಡೋರು ಬೇಕಾಗಿದೆ ಅಲ್ಲಿ. ಸುಗ್ಗಿ ಮಾಡೋರು ಯಾರಪ್ಪ ಅಂದ್ರೆ, ಆ ಸುಗ್ಗಿ ಕಾಲದಲ್ಲಿ ಸತ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸುಗ್ಗಿ ಮಾಡೋರು. ಯಾರೊಬ್ಬರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಲ್ವೋ ಅವ್ರನ್ನ ಇಟ್ಟು ದೇವ್ರು ಮುಂದಿನ ಸುಗ್ಗಿ ಕೆಲಸವನ್ನ ಮಾಡಕ್ಕಾಗಲ್ಲ. ನೋಡ್ರಿ, ಈಗ ನನ್ನ ನೆಲದಲ್ಲಿ ವ್ಯವಸಾಯ ಬೆಳೆದಿದೆ, ಬನ್ರಿ ಆ ಒಂದು ಕೊಯ್ಯುವಂತ ಕೆಲಸವನ್ನ ಮಾಡ್ರಿ, ಕೊಯ್ಲಿನ ಕೆಲಸ ಮಾಡೋಣ, ಸುಗ್ಗಿ ಕೆಲಸ ಮಾಡೋಣ ಅಂತ ಕರೆದಾಗ ಯಾರು ಒಬ್ರಿಗೆ ಅಭ್ಯಾಸ ಆಗಿರ್ತೋ ಅವ್ರು ಬಂದು ಅದನ್ನ ಮಾಡ್ತಾರೆ, ಅಭ್ಯಾಸ ಇಲ್ದ್ರೆ ಮಾಡಕ್ ಹೋಗ್ತಾರೆ. ಹಾಗೆ ದೇವ್ರ ಮಕ್ಳು ನಮ್ಮನ್ನ ಏನ್ ಮಾಡ್ತಾರೆ, ದೇವ್ರ ಸತ್ಯದಲ್ಲಿ ಆ ಜ್ಞಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ಹಾಗೆ ಅದನ್ನ ಮುಂದುವರ್ಸೋಣ, ಕಂಟಿನ್ಯೂ ಮಾಡಿ. ಪ್ರವಾದನೆಗಳ ವಿವಿಧ ಸಾಲುಗಳು ಅವುಗಳ ಕೇಂದ್ರೀಯ ಸತ್ಯಗಳ ಮೇಲೆ ಸಂಬಂಧಿಸಿರುವ ಬಲವನ್ನು ಗ್ರಹಿಸಿಕೊಳ್ಳುವಂತೆ ನಾವು ಅವುಗಳನ್ನು ಒಂದು ತೇಜ ಕೇಂದ್ರಕ್ಕೆ ಫೋಕಸ್ ಎಳೆಯೋಣ. ಮತ್ತು ಈ ಸಾಕ್ಷಿಯ ಕಿರಣಗಳು ಯಾವ ರೀತಿಯಲ್ಲಿ ಅನ್ಯೋನ್ಯವಾಗಿ ಮತ್ತು ಸಾಮರಸ್ಯದಿಂದ ಬೆರಕೆಯಾಗುತ್ತವೆ ಎಂಬುದನ್ನು ಕರ್ತನು ಬರುತ್ತಾನೆ ಎಂಬುದನ್ನಲ್ಲ, ಅಥವಾ ಆತನು ಬೇಗನೆ ಬರುತ್ತಾನೆ ಎಂಬುದನ್ನಲ್ಲ, ಆದರೆ ಆತನು ಬಂದಿದ್ದಾನೆ. ಆತನು ಈಗ ಒಬ್ಬ ಆತ್ಮೀಯ ಅರಸನಾಗಿ ಆತ್ಮಿಕ ರಾಜ್ಯವನ್ನು ಸುವಾರ್ಥ ಸುಗ್ಗಿಯಲ್ಲಿ ಅಥವಾ ಸುವಾರ್ಥ ಯುಗದ ಅಂತ್ಯದಲ್ಲಿ ಸ್ಥಾಪಿಸಿದ್ದಾನೆ. ಮತ್ತು ಅದು ಹೇಗೆ ಉದಯವಾಗುತ್ತಿರುವ ನೂತನ ಸಹಸ್ರಮಾನ ಯುಗದ ಮಡಲಲ್ಲಿ ಸೇರುತ್ತದೆ ಎನ್ನುವ ಆಶೀರ್ವದಿಸಲ್ಪಟ್ಟ ಸತ್ಯವನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸುತ್ತದೆ. ಸಮಸ್ತವನ್ನು ಸರಿಪಡಿಸುವ ಕಾಲ, ವಿಶ್ರಾಂತಿಯ ಕಾಲಗಳು ಬರಬೇಕಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅಪೊಸ್ತಲರ ಕೃತ್ಯಗಳು 3:19 ವಚನ. ಸ್ವಲ್ಪ ನೋಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರು ಕೊಟ್ಟಿರುವಂತಹ ಹಲವಾರು ಸತ್ಯವನ್ನ ನಾವು ಸ್ಟಡಿ ಮಾಡಿದ್ದೆ ಆದ್ರೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ, ಸತ್ಯ ಅನ್ನೋದು ಹಲವಾರು ಭಾಗಗಳನ್ನ ಒಳಗೊಂಡಿದೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂದ್ರೆ, ಸತ್ಯ ಅಂದಾಗ ಅದ್ರೊಳಗಡೆ ಏನೆಲ್ಲ ಇದೆ ಅಂದ್ರೆ, ಪ್ರವಾದನೆಗಳಿದೆ, ಕೀರ್ತನೆಗಳಿದೆ, ಅನೇಕ ದೇವರ ಮಕ್ಕಳ ಜೀವಿತ ಅಡಕವಾಗಿದೆ ಅಲ್ವಾ? ಇದೆಲ್ಲ ಕೂಡ ಈ ಸತ್ಯದೊಳಗಡೆ ಅಡಕವಾಗಿದೆ. ಇದೆಲ್ಲ ಕೂಡ ನಾವು ತಗೊಂಡು ಒಂದಕ್ಕೊಂದು ಕನೆಕ್ಟ್ ಮಾಡಿದಾಗ, ಒಂದಕ್ಕೊಂದು ಸ್ಟಡಿ ಮಾಡಿದಾಗ, ನೋಡ್ರಿ, ಈಗ ಅಬ್ರಾಹ್ಮಣ ಜೀವಿತವನ್ನ ತಗೊಂಡು ಅಲ್ಲಿ ನಾವು ನಮ್ಮ ದಿನನಿತ್ಯಕ್ಕೆ ಗುಣಗಳನ್ನ ಕೂಡ ಬೆಳೆಸ್ಕೊಬಹುದು, ಮತ್ತೆ ಅದ್ರಲ್ಲಿ ದೇವರ ಯೋಜನೆ ಕೂಡ ಕಂಡುಹಿಡಿಬಹುದು. ಕರೆಕ್ಟ್ ಅಲ್ವಾ? ಅಬ್ರಾಹ್ಮಣ ತಗೊಂಡಾಗ ಅಬ್ರಾಹ್ಮಣ ಇದ್ದಂತ ನಂಬಿಕೆನ ನಾವು ಬೆಳೆಸ್ಕೊಬೇಕಪ್ಪ. ಹೌದು, ದೇವ್ರು ನಮ್ಮಲ್ಲಿ ಕೂಡ ಆ ನಂಬಿಕೆನ ಎದುರು ನೋಡ್ತಾರೆ ಅನ್ನೋದು ಮುಖ್ಯ. ಯಾಕಂದ್ರೆ ಆ ಗುಣಗಳನ್ನ ದೇವ್ರು ಅವ್ರ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಅದೇ ರೀತಿ ಅಬ್ರಾಹ್ಮಣ ಒಂದು ಛಾಯೆ ರೂಪದಲ್ಲಿ ನೋಡಿದಾಗ, ಟೈಪ್ ಅಂಡ್ ಟೈಪ್ ನೋಡಿದಾಗ ದೇವರಿಗೆ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಕೊಡೋದಕ್ಕೆ ನೋಡಿ ಎಷ್ಟೊಂದು ವಿಷಯಗಳು ಅಡಕವಾಗಿದೆ. ಹೀಗೆ ದೇವರ ಚಿತ್ತ ಮತ್ತೆ ದೇವರ ಯೋಜನೆ ಎರಡನ್ನೂ ಕೂಡ ಏನ್ ಮಾಡ್ಬೋದು, ಆ ಎಲ್ಲ ವಿಷಯಗಳನ್ನ ನಾವು ನೋಡ್ಬೋದು. ಈ ರೀತಿ ನಾವು ಪ್ರವಾದನೆ ಇರ್ಬೋದು, ಅದೆಲ್ಲ ವಿಷಯವನ್ನ ನಮ್ಮ ಗಣನೆಗೆ ತಗೊಂಡು ಅದನ್ನ ಸ್ಟಡಿ ಮಾಡಿದಾಗ, ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ದೇವರ ಆತ್ಮದಿಂದ ಅವುಗಳಲ್ಲಿರುವಂತ ಒಂದು ವಿಭಿನ್ನತೆ ಮತ್ತೆ ಏಕತೆ ಎಲ್ಲ ವಿಷಯಗಳನ್ನ ನಾವು ಸ್ಟಡಿ ಮಾಡಕ್ ಶುರು ಮಾಡಿದಾಗ ನಮಗೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಅನ್ನೋದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಆತನು ಬರ್ತಾನೆ, ಇಲ್ಲ ಮುಂದೆ ಏನಂತಾನೆ ಅಲ್ವಾ, ಆತನು ಬರ್ತಾ ಇದಾರೆ, ಇಲ್ಲ ಬೇಗ ಬರ್ತಾರೆ ಅನ್ನೋಂತ ಮಾತದಲ್ಲ. ಹೆಚ್ಚಾಗಿ ಆತನು ಆಲ್ರೆಡಿ ಏನಾಗಿದ್ದಾರೆ, ಬಂದಿದ್ದಾರೆ. ಆತನ ಪ್ರಸನ್ನತೆ ಆಗಿದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಅಲ್ವಾ? ಪರೋಶ್ಯ ಅನ್ನೋದು ತುಂಬಾ ಮುಖ್ಯವಾದ, ಆತನ ಪ್ರೆಸೆನ್ಸ್ ಆಗಿದೆ ಅನ್ನೋದು ತುಂಬಾ ಮುಖ್ಯವಾದ. ನಾನು ಫಸ್ಟ್ ಟೈಮ್ ಸೆಕೆಂಡ್ ಕಮಿಂಗ್ ಸಬ್ಜೆಕ್ಟ್ ಕೇಳ್ಬೇಕಾದ್ರೆ ಎರಡನೇ ಬರುವಿಕೆ ಸಬ್ಜೆಕ್ಟ್ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಏನಪ್ಪಾ ಅಂದ್ರೆ, ಈ ನರಕ, ಆತ್ಮ ಎಲ್ಲ ಸಬ್ಜೆಕ್ಟ್ ನ ಕೇಳಿದಾಗ ಬೈಬಲ್ ಅಲ್ಲಿ ಇಲ್ಲಿವರೆಗೂ ಇದೆ ಇದೆ ಅಂತ ಕೇಳಿದೆಲ್ಲ ಇಲ್ಲ ಇಲ್ಲ ಅಂತ ಇದ್ರೆ, ಎರಡನೇ ಬರುವಿಕೆಗೆ ಏನಪ್ಪಾ ಅನ್ಬೋದು, ಹೆಂಗ್ ಪ್ರೂವ್ ಮಾಡ್ತಾರೆ ಅಂತ ನಾನು ಕೇಳ್ತಾ ಇದ್ದೆ. ಇವೆಲ್ಲ ಎರಡನೇ ಬರುವಿಕೆನ ಯಾವ ರೀತಿ ಹೇಳ್ತಾರ? ನಿಜವಾಗ್ಲೂ ನನಗೆ ಎರಡನೇ ಬರುವಿಕೆ ಬಂದಿದ್ದೀರ ಅಂದಾಗ ತುಂಬಾ ಶಾಕ್ ಆಗ್ತದೆ. ಅವಾಗ ನನ್ನ ಮನಸ್ಸಲ್ಲಿ ಬಂದಿದ್ದ ವಿಷಯ ಏನಪ್ಪಾ ಅಂದ್ರೆ, ಇದೆಲ್ಲೋ ಏನೋ ಹೇಳ್ತಾ ಇದ್ರೆ, ನಮ್ ಮೈಂಡ್ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಒಂದ್ಸರಿ ಬೈಬಲ್ ನ ಓದೋಣ ಅಂದ್ಬಿಟ್ಟು ಅವತ್ತು ಹೇಳಿದ ವಾಕ್ಯನೆಲ್ಲ ಬರ್ಕೊಂಡು ಸ್ಟಡಿ ಮಾಡಕ್ ಶುರು ಮಾಡಿ. ಸ್ಟಡಿ ಮಾಡಿದಾಗ ಸಹೋದರ ಸಹೋದರಿ ಎಷ್ಟ್ರ ಮಟ್ಟಿಗೆ ಕ್ಲಿಯರ್ ಆಯ್ತು ಅಂದ್ರೆ, ನಮ್ಮ ಸಹೋದರ ಮಧ್ಯದಲ್ಲಿ ಜನರು ಬಂದು ನನ್ನ ಕನ್ಫ್ಯೂಷನ್ ಮಾಡಿದ್ರು ನನ್ನಲ್ಲಿ ಕನ್ಫ್ಯೂಷನ್ ಮಾಡಕ್ ಆಗ್ಲಿಲ್ಲ. ಅಷ್ಟು ಒಂದು ಏನಾಗ್ಲಿಲ್ಲ, ನನಗೆ ಏನು ಮಾಡಕ್ಕಲ್ಲ, ಅಷ್ಟು ಡೀಪ್ ಆಗಿ ಅರ್ಥವಾಗ್ಬಿಡ್ತು ಸತ್ಯ ಅನ್ನೋದು ಕ್ಲಿಯರ್ ಆಗಿದೆ. ಎರಡನೇ ಬರುವಿಕೆ ಆಲ್ರೆಡಿ ಬರ್ತಾರೆ, ಬೇಗ ಬರ್ತಾರೆ ಅಲ್ಲ, ಆಲ್ರೆಡಿ ಏನಾಗಿದ್ದಾರೆ, ಬಂದಿದ್ದಾರೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಅರ್ಥವಾಯ್ತು ಅಲ್ವಾ? ಯಾಕೆ ಅಂದ್ರೆ
ದೇವ್ರ ಮಕ್ಳು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿರುವಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಅನ್ನೋದು ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಇರಲ್ಲ. ಅದನ್ನು ಮಾಂಸಿಕವಾದ ರೀತಿಯಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂತ ಅರ್ಥ ಮಾಡಿಸಿದಾಗ ನನ್ಗೆ ತುಂಬಾ ಸಂತೋಷವಾಯ್ತು. ಆಕ್ಚುಲಿ ಆ ಒಂದು ಎರಡನೇ ಬರುವಿಕೆ ಸಬ್ಜೆಕ್ಟ್ ಒಂದು 8 ಅವರ್ ತಗೊಂಡಿದ್ರು, 8 ಅವರ್ಸ್. ಕ್ರಿಸ್ತನ ಪ್ರೀತಿ ಸಹೋದರರೇ, ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ ನಾವು ಸಾಯಂಕಾಲ 7ವರೆಗೆ ಮುಗೀತ ಸಬ್ಜೆಕ್ಟ್. ಮಧ್ಯಾಹ್ನ ಒಂದು ಲಂಚ್ ಇತ್ತು ನಮ್ಗೆ ಆಗ ಮಾಡ್ಬೇಕಾದ್ರೆ. ಆಗ ಒಂದೊಂದು ಡೌಟ್ ಮೇಲೆ ಡೌಟ್ ಬಂದು ಕೊನೆಗೆ ಅದನ್ನ ಸ್ಟಡಿ ಮಾಡಿದಾಗ ಎಷ್ಟು ಸಂತೋಷವಾಯ್ತು ಅಂತೀರಾ? ನಿಮ್ಗೆ ಕೂಡ ಆಗಿರುತ್ತೆ ಆ ಸಂತೋಷ. ಹೌದಪ್ಪ, ದೇವ್ರ ಯೋಜನೆ ಎಷ್ಟು ಸ್ಪಷ್ಟವಾಗಿದೆ. ನಾನು ಇದು ಹೆಸರು ಕ್ರೈಸ್ತರಲ್ಲಿದ್ದಾಗ ತುಂಬಾ ಆರ್ಗ್ಯೂ ಮಾಡಿದಂತ ಒಂದು ಟಾಪಿಕ್ ಇತ್ತು. ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತ ಬರ್ತಾರೆ ಅಂತಾರೆ. ಭೂಮಿ ಗೋಳಾಕಾರದಲ್ಲಿದೆ, ಗುಂಡಗೆ ಇದೆ. ಈಗ ಇಲ್ಲಿ ಕತ್ತಲಾಗಿದ್ದೆ, ಅಲ್ಲಿ ಬೆಳಕಾಗಿರುತ್ತೆ. ಅಮೆರಿಕದಲ್ಲಿ ಅಲ್ಲಿ ಕತ್ತಲಿದ್ರೆ ಇಲ್ಲಿ ಬೆಳಕಾಗಿರುತ್ತೆ. ಯೇಸು ಕ್ರಿಸ್ತನ್ ಒಂದ್ ವೇಳೆ ಇಂಡಿಯಾ ಭಾರತಕ್ಕೆ ಬಂದಾಗ, ಭಾರತದವ್ರು ನೋಡೋ ರೀತಿ ಬಂದಾಗ ಅಲ್ಲಿರೋರು ಕಾಣಿಸ್ಕೊಳಲ್ಲ. ಅಲ್ಲಿರೋ ಕಡೆ ಬಂದಾಗ ನಾವು ನೋಡಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಈ ವಾಕ್ಯ ಹೇಗೆ ಸಾಧ್ಯತೆ ಇದೆ? ಎಲ್ಲರೂ ಆತನ ನೋಡ್ಬೋದು ಅಂತ ಮಾತು ಸಾಧ್ಯತೆ ಇದೆ ಅನ್ನೋ ವಿಷಯ ನಾನು ಸ್ಟಡಿ ಮಾಡ್ತಿದ್ದೆ ಆಗ. ಆದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಯ್ತು, ಹೌದಪ್ಪ ಎಷ್ಟು ಕ್ಲಿಯರ್ ಇದೆ. ಯಾವುದು ಸಾಂಕೇತಿಕ ಭಾಷೆ, ಯಾವುದು ನೇರ ಭಾಷೆ, ಯಾವುದು ಪ್ರವಾದನೆಯ ಭಾಷೆ ಅಲ್ವಾ, ಯಾವುದು ಹೀಬ್ರೋಲಿ ಏನಿದೆ, ಎಲ್ಲವನ್ನ ಸ್ಟಡಿ ಮಾಡಿದಾಗ ಸ್ಪಷ್ಟವಾಯ್ತು. ಇದೆ ದೇವ್ರು ನಮ್ಗೆ ಕೊಡುವಂತ ದೇವ್ರ. ಈ ರೀತಿ ನಾವೇನ್ ಮಾಡ್ಬೇಕು? ಅದನ್ನ ಸ್ಟಡಿ ಮಾಡ್ಬೇಕು. ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಅಂದಾಗ ಆತನ ಬಂದೇನ್ ಮಾಡ್ಬೇಕು? ಸಮಸ್ತವನ್ನು ಸರಿಪಡಿಸುವಂತ ಕಾಲ ಅದು ಕೊಡಲ್ಪಡುವಂತ ಸಮಯ ಅಲ್ವಾ. ಅದು ವಿಶ್ರಾಂತಿಯ ಕಾಲವಾಗುತ್ತೆ. 1000 ವರ್ಷ ಆಳ್ವಿಕೆ ಆತನ ಕೈ. ಆತನ ಬಂದೇನ್ ಮಾಡ್ತಾರೆ? ಇಲ್ಲಿರೋರ್ನ ಕರ್ಕೊಂಡು ಹೋಗ್ಬಿಡೋದಲ್ಲ, ಬಂದು ಸಭೆನ್ ಮಾತ್ರ ಎತ್ಕೊಂಡು ಹೋಗ್ಬಿಟ್ಟು ಪರಲೋಕ ಕೊಟ್ಟೋಗ್ಬಿಡೋದು, ಭೂಮಿನ ನಾಶ ಮಾಡೋದ. ನಾವ್ ಹಂಗೆ ಅಲ್ಲ ತಿಳ್ಕೊಂಡಿದ್ದು. ಬಂದೇನ್ ಮಾಡ್ತಾರೆ? ಸಭೆನ ರಾಪ್ಚರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಭೂಮಿನ ನಾಶ ಮಾಡ್ಬಿಡ್ತಾರೆ. ಆದ್ರೆ ನೋಡಿದ್ರೆ ಬಂದು ಇಲ್ಲಿದ್ದು ಸಭೆ ಜೊತೆಗೆ ಆಳ್ವಿಕೆ ಮಾಡಿ, ಸಭೆನ ಲೋಕವನ್ನ ಸರಿ ಮಾಡಿ, ಲೋಕದವರಿಗೆ ಪುನರ್ತನ ಕೊಟ್ಟು ಎಷ್ಟೆಷ್ಟೆಲ್ಲಾ ಸತ್ಯ ಅಡಗಿದೆ ಸಹಸ್ರಮಾನದ ಯೋಜನೆ. ಅದನ್ನೇ ನೋಡ್ತೀವಿ. ಸಮಸ್ತವನ್ನು ಸರಿಪಡಿಸುವ ಕಾಲ. ಸಮಸ್ತ ಕೆಟ್ಟೋಗಿದೆ, ಅದನ್ನ ಸರಿಪಡಿಸ್ಬೇಕಂದ್ರೆ ಏನೆಲ್ಲಾ ಸರಿಪಡಿಸ್ಬೇಕು? ಲೋಕನ ಸರಿಪಡಿಸ್ಬೇಕು, ಇಸ್ರೇಲ್ ಜನ ಸರಿಪಡಿಸ್ಬೇಕು, ಧರ್ಮವನ್ನ ಸರಿ ಮಾಡ್ಬೇಕು, ಇಲ್ಲಿರುವಂತ ಪೊಲಿಟಿಕಲ್ ರಾಜಕೀಯ ಸಿಸ್ಟಮ್ನ, ಅರ್ಥವ್ಯವಸ್ಥೆನ ಸರಿ ಮಾಡಿಸ್ಬೇಕು, ಆರ್ಥಿಕ ವಿಷಯನ ಸರಿ ಮಾಡ್ಬೇಕು. ಎಷ್ಟೆಲ್ಲಾ ವಿಷಯಗಳಿದೆ, ಎಲ್ಲ ಮಾಡ್ತಾರೆ ನಮ್ಮ ಕರ್ತನ ದೇಶ ಅಂದ್ರೆ ಎಷ್ಟು ದೊಡ್ಡ ಸತ್ಯ ನೋಡ್ತಾರೆ ಅಲ್ವಾ. ಆಗ್ಲೇ ನಮ್ಗೇನಾಯ್ತು? ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ನಮ್ಮ ಕರ್ತನ ದೇಶಕ್ಕೆ ಒಂದು ದಿನ ಅಂದ್ರೆ ಜಡ್ಜ್ಮೆಂಟ್ ದಿನದಲ್ಲಿ, ಜಡ್ಜ್ಮೆಂಟ್ ನ್ಯಾಯ ತೀರ್ಪಿನ ದಿನ ಅಂದ್ಬಿಟ್ಟು 24 ಗಂಟೆ ಅಂತ ತಿಳ್ಕೊಂಡಿದ್ ನಾವು. ನಮ್ಗೇನ್ ಗೊತ್ತಾಯ್ತು ಅಂದ್ರೆ, ನ್ಯಾಯ ತೀರ್ಪಿನ ದಿನ 24 ಗಂಟೆ ಅಲ್ಲ, ಬದಲಾಗಿ ಅದು ಒಂದು 1000 ವರ್ಷ ಅನ್ನೋದು ಗೊತ್ತಾಯ್ತು ಅಲ್ವಾ. ನಮ್ಮೆಲ್ರು ಕೂಡ ಹಂಗೆ ಗೊತ್ತಾಯ್ತು. ಅವಾಗ ನಮ್ಗೆ ಸ್ಪಷ್ಟವಾಯ್ತು, ನೋಡಪ್ಪ ಹೌದಪ್ಪ, 1000 ವರ್ಷ ಆಳ್ವಿಕೆಯಲ್ಲಿ ಇಡೀ ಲೋಕಕ್ಕೆ ದೇವರ ರಕ್ಷಣೆ ಮಾರ್ಗ. 24 ಗಂಟೆಯಲ್ಲಿ ನಾವ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. 24 ಗಂಟೆಯಲ್ಲಿ ಎಷ್ಟು ನಿಮಿಷ ಇದೆ ಗೊತ್ತಾ ನಿಮ್ಗೆ? 24 ಗಂಟೆಯಲ್ಲಿ ಎಷ್ಟು ನಿಮಿಷ ಇದೆ? 24 ಗಂಟೆಯಲ್ಲಿ ಲೆಕ್ಕದಲ್ಲಿ ವೀಕ್ ಆಗಿದ್ರಾ? ತುಂಬಾ ಈಸಿ ಅಲ್ವಾ. 1 ಗಂಟೆಗೆ 60 ನಿಮಿಷ ಇದೆ. ಇಂಟು ಏನೋ 24 ಅಂದ್ರೆ 1440. ಹೌದು. ಹಾ ಅಲ್ವಾ. ಎಷ್ಟು ಸೆಕೆಂಡ್ ಇದೆ ಗೊತ್ತಾ ನಿಮ್ಗೆ? ಸೆಕೆಂಡ್ 86,400. 86,400 ಸೆಕೆಂಡ್ಸ್ ಇದೆ. ಅಂದ್ರೆ ಏನಂತೀವಿ ಅದನ್ನ? ಗಳಿಗೆ ಅಂತೀವಲ್ಲ, ಏನಂತೀವಿ ಅದನ್ನ? ಸೆಕೆಂಡ್ಗೆ ಏನಂತೀವಿ ಕನ್ನಡದಲ್ಲಿ? ಎಸ್, ಸ್ವಲ್ಪ ಕನ್ನಡದಲ್ಲಿ ನಮ್ಗೇನೋ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಹೇಳ್ಕೊಡಿ. ಸೆಕೆಂಡಿಗೆಲ್ಲ ಅದಕ್ಕೆ ಕ್ಷಣ ಮಾತ್ರ ಇದಿಲ್ಲ, ಕ್ಷಣ. ಅದು ಅಂದ್ರೆ 86,400 ಕ್ಷಣಗಳಿವೆ. ಇದ್ರಲ್ಲಿ ಒಬ್ಬೊಬ್ಬರಿಗೆ ಕ್ಷಣ ಜಡ್ಜ್ಮೆಂಟ್ ಮಾಡಿದ್ರು. ಎಷ್ಟ್ ಜನರಿಗಪ್ಪ ನ್ಯಾಯ ತೀರ್ಪು ಮಾಡಕ್ಕಾಗುತ್ತೆ? ನಾವೆಲ್ಲ ತಿಳ್ಕೊಂಡಿದ್ದೆ ಹಂಗೆ ಟಕ ಅಂತ ಕರೀತಾರೆ. ಬಾ, ಏನ್ ಮಾಡ್ದೆ? ಏನ್ ಒಳ್ಳೇದ್ ಮಾಡ್ದೆ, ಕೆಟ್ಟದ್ ಮಾಡ್ದೆ? ಒಳ್ಳೇದ್ ಮಾಡಿದ್ಯಾ, ಪರ್ಲಕ್ಕಕ್ಕೆ ಹೋಗು, ನೀನು ನಿನ್ನ ಹೆಸರು ಇಲ್ಲ, ನೀನ್ ನರಕಕ್ಕೆ ಹೋಗು ಅಲ್ವಾ. ಈ ರೀತಿ ಕಳಿಸ್ತಾ ಇದ್ರೆ ಯೋಚನೆ ಮಾಡಿ. ನಮ್ಗೆ ಗೊತ್ತಾಯ್ತು ಅಲ್ವಾ. 1000 ವರ್ಷ ಆಳ್ವಿಕೆ ಒಂದು ದಿನ. ನೋಡ್ರಿ ಎಷ್ಟು ತೃಪ್ತಿ ಕೊಡ್ತು ನೋಡ್ರಿ ಆ ಸತ್ಯ. ಇಲ್ಲಿವರೆಗೂ ಕಣ್ಮುಚ್ಕೊಂಡು ಕೆಲವೊಂದು ವಿಷಯನ ನಂಬ್ಕೊಂಡು ಹೋಗ್ತಿದ್ವಿ. ಅದನ್ನ ಒಂದು ಮಾನವೀಯತೆ, ಮನುಷ್ಯನಿಗಿರುವಂತ
ಸಾಧಾರಣ ಬುದ್ಧಿವಂತಿಕೆ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿದ್ರು ಕೂಡ ಸಾಧ್ಯತೆ ಇರ್ಲಿಲ್ಲ ಅದು. ಅದನ್ನು ಕೂಡ ನಾವು ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ಸತ್ಯ ಕ್ಲಿಯರ್ ಬಂದ ನಮ್ಮ ಕಣ್ಣು ತೆರಲ್ಪಡ್ತು. ಹೌದಪ್ಪ, ಇದು ಸಾಧ್ಯತೆ ಇಲ್ಲ ಅಂದ್ಬಿಟ್ಟು. 1000 ವರ್ಷ ಆಳ್ವಿಕೆ ಅಂದಾಗ ಕ್ರಿಸ್ತನ 1000 ವರ್ಷ ಸಂತೋಷದ ವಿಷಯ ಏನ್ ಗೊತ್ತಾ ಕ್ರಿಸ್ತನ ಪ್ರೀತಿ ಸೌರಸೌರ್ಯರೇ, ನಾವೆಲ್ಲರೂ ಕೂಡ 1000 ವರ್ಷದ ಆರಂಭದಲ್ಲಿ ಇದ್ದೀವಿ. ಇನ್ನು 1000 ವರ್ಷ ಟೈಮ್ ಇದೆ ಭೂಮಿ ಅಲ್ವಾ. ಎಲ್ಲವನ್ನ ನೋಡಕ್ಕೆ ಒಂದು ಅವಕಾಶ ದೇವರು ನಮ್ಗೆ ಕೊಟ್ಟಿದ್ದಾರೆ. ನಾವು ಒಂದು 1000 ವರ್ಷದ ಆರಂಭ ಆಗೋದಕ್ಕೆ ಮೊದಲು ಇಲ್ಲ ನಾವು ಅಲ್ವಾ. 6000 ವರ್ಷಗಳ ಕಾಲದಲ್ಲೇ ಇಲ್ಲ, 1000 ವರ್ಷದಲ್ಲೇ ಇದೀವಿ ನಾವು. ಆದ್ರೂ ಇನ್ನ ಬಿಗಿನಿಂಗ್ ಅಲ್ಲಿ ಇದೀವಿ. ಇನ್ನು ಮುಂದೆ ನಾವೇ ನೋಡೋದೆಲ್ಲ ಅಲ್ವಾ. ನಮ್ಗೆ ದೇವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ದೇವ್ರ ಪ್ಲಾನ್ ಗಿನೆಲ್ಲ ಮೊದಲೇ ನಮ್ಗೆ ತಿಳಿಸ್ಕೊಬಿಟ್ಟಿದ್ದಾರೆ. ನೀವೇ ನನ್ ಮೊದಲಿಗಿಂತ ಆಗಿರೋ ನೀವೇ ತಿಳ್ಕೊಬೇಕಪ್ಪ, ಇದೇ ಪ್ಲಾನ್ ನಂದು, 1000 ವರ್ಷ ಪ್ಲಾನ್ ಇದೆ, ನನ್ ಜೊತೆಗಿರಿ ಅನ್ಬಿಟ್ಟು ನಮ್ಗೆ ಕರಿತಾ ಇದಾರೆ. ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಎಷ್ಟು ದೊಡ್ಡ ಅವಕಾಶ ನಮ್ಗೆ ಸಿಗ್ತಾ ಇದೆ. ಇಷ್ಟೆಲ್ಲ ಪ್ರೀತಿ ಸರಸರಿಯರೇ, ಹಾಗಿರ್ಬೇಕಾರೆ ಆ ವಿಷಯನ ಕಂಟಿನ್ಯೂ ಮಾಡೋಣ. ಮುಂದಿನ ಭಾಗವನ್ನು ಹೋದ್ರಿ ಹಾಗೆ ನಾವು ನೋಡಿದ್ದೇವೆ. ಕರ್ತನಾದ ಯೆಹೋವನು ಒಂದು ದಿನವನ್ನು ಸಹಸ್ರಮಾನವನ್ನು ಗೊತ್ತುಪಡಿಸಿದ್ದಾನೆ ಮತ್ತು ಅದರಲ್ಲಿ ಆತನು ಲೋಕದ ನೀತಿಗನುಸಾರವಾಗಿ ತಾನು ಅಭಿಷೇಕಿಸಿದ ಪುರುಷನ ಮೂಲಕ ನ್ಯಾಯವನ್ನು ತೀರಿಸುತ್ತಾನೆ ಎಂಬುದು ನಮಗೆ ತಿಳಿದದೆ. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬ ಭರವಸೆಯನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 31ನೇ ವಚನ. ಸುವಾರ್ತ ಯುಗವು ಸಭೆಯ ಪರೀಕ್ಷಾ ಸಮಯ ಅಥವಾ ನ್ಯಾಯ ತೀರುವಿಕೆಯ ದಿನವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅದು ಸುಗ್ಗಿಯಿಂದ ಕ್ರಿಸ್ತನಲ್ಲಿ ಜೀವಿಸುತ್ತಾ ಆತನೊಂದಿಗೆ ಸಹಸ್ರ ವರ್ಷಗಳವರೆಗೆ ಆಳುವವರ ವೈಭವೀಕರಣದಲ್ಲಿ ಪುನಃ ವಶಕಾಲದಲ್ಲಿ ಮುಕ್ತಾಯವಾಗುತ್ತದೆ. ಲೋಕಾಧಿಪತಿಯ ವಶದಲ್ಲಿರುವ ಈ ಲೋಕದ ರಾಜ್ಯಗಳು ಮಹಿಮೆಯ ರಾಜನ ಅಧೀನದಲ್ಲಿರುವ ದೇವರ ರಾಜ್ಯಕ್ಕೆ ಸ್ಥಳವನ್ನು ನೀಡಲೇಬೇಕಾಗುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಈ ಎಲ್ಲಾ ಮಹಾ ಘಟನೆಗಳು ಕರ್ತನ, ಅರಸನ, ಮದಲಿಂಗನ, ಕೊಯ್ಲುಗಾರನ ದ್ವಿತೀಯ ಆಗಮನದವರೆಗೆ ವಿಳಂಬವಾಗಲೇಬೇಕು. ಮೊದಲೇ ತಿಳಿಸಿರುವಂತೆ ಆತನ ಪ್ರಸನ್ನತೆ ಮತ್ತು ಕಾರ್ಯವು ಅವುಗಳನ್ನು ಸಾಧಿಸಬೇಕಾಗುತ್ತದೆ ಎಂಬುದು. ಸರಸರಿರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಅಂತ ವಿಷಯ ತಗೊಂಡಾಗ, ಆ 2ನೇ ಬರುವಿಕೆ ಅಂತ ಒಂದು ವಿಷಯ ನಮ್ಮ ಕಣ್ಣು ಮುಂದೆ ಬಂದಾಗ, ಅದ್ರ ಬಗ್ಗೆ ನಾವು ಹೊಂದಿರುವಂತ ನಾಲೆಜ್ ನ ತಗೊಂಡಾಗ ಎಷ್ಟು ಸಂತೋಷವಾಗುತ್ತೆ ಅದ್ರ ಬಗ್ಗೆ ಅಂದ್ರೆ ಅಷ್ಟು ಸಂತೋಷವಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿ ನಮ್ಮೆಲ್ರಿಗೂ ಕೂಡ. ಯಾಕಂದ್ರೆ ಅದ್ರಲ್ಲಿ ಅಡಕವಾಗಿರುವಂತ ಸತ್ಯ ಅಲ್ಪ ಸ್ವಲ್ಪವಾದವದ್ದಲ್ಲ, ಬದಲಾಗಿ ತುಂಬಾ ಉನ್ನತವಾದಂತ, ತುಂಬಾ ಆಳವಾದಂತ ಸತ್ಯ ಅದ್ರಲ್ಲಿ ಅಡಕವಾಗಿದೆ. ಹಾಗಾಗಿ ದೇವ್ರ ಮಕ್ಕಳು ನಾವು ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಇನ್ನೂ ಹೆಚ್ಚಾಗಿ ನಾವು ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ತುಂಬಾ ಆನಂದ ಭರಿತವಾದಂತ ಸತ್ಯ ಅದ್ರಲ್ಲಿ ಅಡಕವಾಗಿದೆ. ನಮ್ಮ ಜೀವ ಈಗ ಏನಪ್ಪಾ ಅಂದ್ರೆ, ಯಾವ ರೀತಿ ಹೇಳ್ಬೋದಂದ್ರೆ, ಅಪೊಸ್ತಲ ಪೌಲ ಒಂದು ಮಾತು ಹೇಳ್ತಾರೆ, ಕ್ರಿಸ್ತನ್ನು ತಿಳಿಯುವಂತ ಆ ಜ್ಞಾನಕ್ಕೋಸ್ಕರ ಲೋಕದ ಎಲ್ಲಾ ವಿಷಯಗಳನ್ನ ಕಸವೆಂದು ಎನಿಸುತ್ತೇನೆ ಅನ್ಬಿಟ್ಟು. ಈಗ ನೀವು ಹೋಗ್ಬಿಟ್ಟು ಯಾವ್ದೋ ಒಂದು ಶಾಪ್ ಅಲ್ಲಿ ಈ ಮಕ್ಕಳೆಲ್ಲ ನೋಡಿರ್ತೀರ ನೀವು, ಗೊಂಬೆನ ಏನ್ ಮಾಡ್ತಾರೆ, ತಗೊಳ್ತಾರೆ, ಗೊಂಬೆನ ತಗೊಂಡ್ ಏನ್ ಮಾಡ್ತಾರೆ, ಆಟ ಆಡಕ್ ತಗೊಳ್ತಾರೆ. ಆ ಪಕ್ಕದಲ್ಲಿ ಇನ್ನೊಂದು ಚೆನ್ನಾಗಿರೋಂಥ ಗೊಂಬೆ ಇರುತ್ತೆ, ಅದನ್ನ ತಗೊಂಡ್ ಹೋಗ್ತಾರೆ, ಇದನ್ನ ಬಿಟ್ಬಿಡ್ತಾರೆ. ಆಮೇಲೆ ಇನ್ನೊಂದು ಗೊಂಬೆ ಇರುತ್ತೆ, ಅದನ್ನ ಬಿಡ್ತಾರೆ, ಮತ್ತೆ ಇದನ್ನ ಬಿಟ್ಬಿಡ್ತಾರೆ. ಇದನ್ನೆಲ್ಲ ತಗೊಂಡ್ ಏನ್ ಮಾಡ್ತಾರೆ, ಇಟ್ಕೊಂಡು ಅವ್ರು ಆಟ ಆಡಕ್ ಇಷ್ಟಪಟ್ಟಾಗ ಅದಕ್ಕಿಂತ ಒಂದ್ ಒಳ್ಳೆ ಏನಾದ್ರು ಗಿಫ್ಟ್ ಏನೋ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಅದ್ರ ಮುಂದೆ ಯಾವ್ದು ದೊಡ್ಡದು ಅನ್ಸಲ್ಲ ಅವ್ರು. ಅಂದ್ರೆ ಏನಕ್ಕೆ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಕ್ರಿಸ್ತನ 2ನೇ ಬರುವಿಕೆ ವಿಷಯ ಟಾಪಿಕ್ ಮುಂದೆ, ದೇವರ ರಾಜ್ಯದ ಮುಂದೆ, ಆತನು ಲೋಕಕ್ಕೆ ಇಟ್ಟಿರುವಂತ ದೊಡ್ಡ ಆಶೀರ್ವಾದ ಮುಂದೆ ಯಾವುದು ದೊಡ್ಡದು ಅನ್ಸಲ್ಲ. ಅದೇ ನಮ್ಮ ದೊಡ್ಡ ಒಂದು ವಿಷಯ ನೋಡಿ. ಈ ಒಂದು ಸಂಪುಟ ಕೂಡ 3ನೇ ವ್ಯಾಲ್ಯೂಮ್ ಕೂಡ ಕ್ರಿಸ್ತನ ರಾಜ್ಯದ, ಅಂದ್ರೆ ನಿನ್ನ ರಾಜ್ಯ ಬಳಿ ಅನ್ನೋದು ಕ್ರಿಸ್ತನ 2ನೇ ಬರುವಿಕೆ ಮತ್ತು ಆತನ ರಾಜ್ಯದ ಹೇಗೆ ಅಭಿವೃದ್ಧಿ ಆಗುತ್ತೆ, ಹೇಗೆ ಮುಂದುವರಿತಾ ಅಂತ ವಿಷಯಗಳನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾವು ಅದರ ತುಂಬಾ ಒಂದು ಮುಖ್ಯವಾದ ಭಾಗದಲ್ಲಿ ಇದೀವಿ ಇವತ್ತು. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಮೊದಲನೇದಾಗಿ ಆತನ ನ್ಯಾಯ ತೀರ್ಪಿನ ಕೆಲಸವನ್ನು ಮುಗಿಸಿ, ನ್ಯಾಯ ತೀರ್ಪಿನ ಕೆಲಸ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಅದು ಸುಗ್ಗಿಯಿಂದಲೇ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಆ ಸುಗ್ಗಿ ಕೆಲಸ ಏನಾಗ್ತಿದೆ ಇವತ್ತು, ನಡೀತಾ ಇದೆ ಅಲ್ವಾ. ಮತ್ತೆ 1000 ವರ್ಷ ಆಳ್ವಿಕೆಯಲ್ಲಿ ಎಲ್ರಿಗೂ ಏನಾಗುತ್ತೆ, ಪುನರುತ್ಥಾನ ಕೂಡ ಆಗುತ್ತೆ. ಇಡೀ ಲೋಕ ಕಲ್ಕೊಂಡಿರುವಂತ ಎಲ್ಲ ವಿಷಯನ ಮತ್ತೆ ತಿರುಗ್ಕೊಡ್ಬೇಕು ಅವ್ರಿಗೆ. ಸೈತಾನನ್ನ ಕಟ್ಟಾಕ್ಬೇಕು ಅಲ್ವಾ, ಸೈತಾನನ ಕಂಟ್ರೋಲ್ ಇರುವಂತ ಈ ಲೋಕವನ್ನ ತಗೊಳ್ಬೇಕು, ಮತ್ತೆ ದೇವರ ರಾಜ್ಯಕ್ಕೋಸ್ಕರ ಏನ್ ಮಾಡ್ಬೇಕು, ಎಲ್ಲವನ್ನ ಸಿದ್ಧತೆ ಮಾಡ್ಬೇಕು ಅಲ್ವಾ. ಎಲ್ಲ ಘಟನೆಗಳನ್ನ ತಗೊಂಡಾಗ ಇದೆಲ್ಲ ಘಟನೆ ಯಾರು ಮಾಡ್ತಾ ಇರೋದು, ಅರಸನಾದ ಯೇಸು ಕ್ರಿಸ್ತನು ಜೊತೆಗೆ ಮೊದಲಿಂಗತಿ ಸೇರಿ ಮಾಡ್ಬೇಕಂತ ಕೆಲಸ ಅಲ್ವಾ. ಇದೆಲ್ಲ ವಿಷಯಗಳು ಮಾಡ್ಬೇಕಾಗಿದೆ. ನಮ್ದು ಕೂಡ ಅದ್ರಲ್ಲಿ ಒಂದು ಪಾರ್ಟ್ ಇದೆ.
ಮುಖ್ಯವಾಗಿ ನಮ್ಮ ರಾಜನು, ನಮ್ಮ ಅರಸನು ಇವತ್ತು ಬಂದಿದ್ದಾರೆ ಅಂದ್ರೆ ನಾವು ಇಲ್ಲಿವರೆಗೂ ಎಲ್ಲೋ ಒಂದ್ ಕಡೆ ಹುಟ್ಟಿ ಬೆಳೆದು ಏನೋ ಒಂದ್ ಮಾಡ್ತಾ ಇದ್ವಿ ಅಲ್ವಾ? ಎಲ್ಲೋ ಒಂದ್ ಕಡೆ ಸತ್ಯವನ್ನ ತಿಳ್ಕೊಂಡ್ವಿ. ಸತ್ಯ ಅಂದ್ರೆ ಹೆಸರು ಕ್ರೈಸ್ತರು ಹೇಳಿದಂತ ಸತ್ಯವನ್ನ ತಿಳ್ಕೊಂಡು ಅಲ್ಲಿ ಏನೋ ಮಾಡ್ತಾ ಇದ್ವಿ. ಏನಕ್ ಮಾಡ್ತಾ ಇದ್ವಿ? ಏನಕ್ ಚರ್ಚ್ಗೆ ಹೋಗ್ತಿದೀವಿ? ಏನಕ್ ಬೈಬಲ್ ತಗೊಂಡ್ ಹೋಗ್ತಿವಿ? ಏನ್ ಬೈಬಲ್ ಹೋಗ್ತಿವಿ? ಏನಕ್ ಆಡ್ತಾ ಇದೀವಿ? ಏನು ಗೊತ್ತಿರ್ಲಿಲ್ಲ ಅಲ್ಲಿ ನಮ್ಗೆ. ಏನೋ ಎಲ್ರು ಹೋಗ್ತಾ ಇದ್ರೆ ಏನೋ ಸಮಾಧಾನ ಸಿಗುತ್ತೆ, ಏಸು ಕ್ರಿಸ್ತನ ಹೇಳ್ಕೊಂಡು ಬದುಕ್ತಾ ಇದ್ವಿ. ಆದ್ರೆ ಇವತ್ತು ನಮ್ಗೆ ಪ್ರತಿಯೊಂದು ಗೊತ್ತಿದೆ. ನಾನು ಏನಿಕ್ಕಿದೀನಿ, ಏನ್ ಮಾಡ್ತಾ ಇದೀನಿ, ದೇವರ ಯೋಜನೆ ಏನು, ದೇವರ ಪ್ಲಾನ್ ಏನು, ನನ್ನ ಕೆಲಸವೇನಂತ ಎಲ್ಲ ಜವಾಬ್ದಾರಿ ನಮ್ಗೆ ಗೊತ್ತಿದೆ. ಈ ಭೂಮಿಯಲ್ಲಿ ಆತನ ಮೊದಲಗತಿಯಾಗಿ ಗುಣಗಳನ್ನ ಬೆಳೆಸುವಂತ ಅವಕಾಶ ನಮ್ಗೆ ಸಿಕ್ಕಿದೆ ಅಂತ ವಿಷಯ ನಮ್ಗೆ ಗೊತ್ತಿದೆ. ಆಗಿರೋದ್ರಿಂದ ದೇವ್ರ ಮಕ್ಳು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇದೊಂದು ಸಾಧಾರಣ ವಿಷಯವಲ್ಲ. ಬರುವಂತ ದಿನಗಳಲ್ಲಿ ಇನ್ನು ಕೂಡ ನಾವು ಜೂಬ್ಲಿ ಮತ್ತೆ ಯಹೂದ್ಯರಿಗೆ ಕೊಡಲ್ಪಟ್ಟಂತ ಕಾಲಾವಧಿ, ಅದರಲ್ಲಿರುವಂತ ವಿಷಯಗಳನ್ನ ಏನ್ ಮಾಡೋಣ ನೋಡೋಣ. ಮತ್ತೆ ಈ ಲೋಕಕ್ಕೆ ಕೊಡಲ್ಪಡುವಂತ ಎಲ್ಲ ಆಶೀರ್ವಾದದಲ್ಲಿ ಏನೆಲ್ಲ ಆಶೀರ್ವಾದದಲ್ಲಿ ಅಡಕವಾಗಿದೆ ಅನ್ನೋಂತ ಎಲ್ಲ ವಿಷಯವನ್ನ ಏನ್ ಮಾಡೋಣ ಈ ಸುಗ್ಗಿಯ ಕಾಲದಲ್ಲಿ ನೋಡೋಣ. ಹಾಗಾಗಿ ದೇವರು ಈ ಎಲ್ಲಾ ವಾಕ್ಯಗಳನ್ನ ಸತ್ಯಗಳನ್ನ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮಲ್ಲಿರುವಂತ ಏನಪ್ಪ ಬ್ರದರ್ ಬೇಕಲ್ಲ, ನಾನ್ ಮಾಡತ್ರು ನೀನ್ ಮಾಡ್ಬೇಕು. ದಯವಿಟ್ಟು ಮನ್ನ ಓದ್ಬಿಡಿ. ರಾತ್ರಿ ಗೀತೆಗಳು, ರಾತ್ರಿ ಗೀತೆಗಳ ಮನ್ನನ್ನ ಮನ್ನ ಬೇಡ, ರಾತ್ರಿ ಗೀತೆ. ಮನ್ನನ ನೀವು ಬೆಳಿಗ್ಗೆ ಓದಿರ್ತೀರಾ. ಈಗ ರಾತ್ರಿ ಗೀತೆಗಳು ಹೆಂಗಿದ್ರು ಈಗ ನೈಟ್ ಓದ್ತಿರಲ್ವಾ, ಎಲ್ರು ಒಟ್ಟಿಗೆ ಓದೋಣಂತ ಅಷ್ಟೇ. ರಾಷ್ಟ್ರೀಯ ಗೀತೆಗಳು ಫೆಬ್ರವರಿ 6. ಮೇಲಿರುವಂತಹವುಗಳ ಮೇಲೆ ನಿಮ್ಮ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಕೊಲಸ್ಸೆಯವರಿಗೆ 3ನೇ ಅಧ್ಯಾಯ 2ನೇ ವಚನ. ಶರೀರದ ನಿರಂತರವಾದ ಪ್ರವೃತ್ತಿಯು ಭೂ ಸಂಬಂಧವಾದವುಗಳಾಗಿದೆ ಮತ್ತು ಇದು ನೂತನ ಮನಸ್ಸಿಗೆ ವಿರೋಧವಾಗಿದೆ. ಯಾರೆಲ್ಲ ಈಗಾಗಲೇ ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡಿದ್ದಾರೋ ಅವರು ತಮ್ಮ ಪ್ರೀತಿ ವಾತ್ಸಲ್ಯವನ್ನು ಪರಲೋಕದ ವಿಷಯಗಳಲ್ಲಿ ನಿರಂತರವಾಗಿ ಪುನಃ ಸ್ಥಾಪಿಸಬೇಕು. ದೇವರು ತಮ್ಮನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲವಾಗಿರಲಾಗಿ ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿದರೆ ಆತನನ್ನು ಪ್ರೀತಿಸುವವರಿಗಾಗಿಯೇ ಮೀಸಲಾಗಿಟ್ಟಿರುವ ದೇವರ ವಿಷಯಗಳನ್ನು ಬಿಟ್ಟು ಸ್ವಲ್ಪ ಮಟ್ಟಿಗೆ ಬೇರೆಡೆಯಲ್ಲಿ ನೋಡಿದರೆ ಅಥವಾ ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸನ್ನು ಮತ್ತು ಪ್ರೀತಿ ವಾತ್ಸಲ್ಯವನ್ನು ಭೂಮಿಯ ವಿಷಯಗಳಲ್ಲಿ, ಭೂಮಿಯ ನಿರೀಕ್ಷೆಗಳಲ್ಲಿ, ಭೂಮಿಯ ಮಹತ್ವಾಕಾಂಕ್ಷೆಗಳಲ್ಲಿ, ಭೂಮಿಯ ಪ್ರತೀಕ್ಷೆಗಳಲ್ಲಿ ಇಟ್ಟರೆ ಅದು ಬಹಳ ಶೀಘ್ರವಾಗಿ ನಮಗೆ ನಷ್ಟವನ್ನುಂಟು ಮಾಡುತ್ತದೆ. ಹಳೆಯ ಸ್ವಭಾವವು ನವೀಕರಣಗೊಂಡು ಬಲ ಹೊಂದುತ್ತದೆ ಮತ್ತು ಅಷ್ಟೇ ಅಳತೆಯಲ್ಲಿ ನೂತನ ಸ್ವಭಾವವು ಬಲಹೀನ ಹೊಂದುತ್ತದೆ. ಮತ್ತು ಇದಕ್ಕೆ ಅನುಗುಣವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಉನ್ನತ ಕರೆಯುವಿಕೆಯ ಬಹುಮಾನವನ್ನು, ಪರಲೋಕದ ಕಿರೀಟವನ್ನು ಹೊಂದುವುದಕ್ಕಾಗಿ ನಾವು ಓಡುತ್ತಿರುವ ನಮ್ಮ ಓಟದಲ್ಲಿ ಬಹಳ ಹಿನ್ನಡೆಯಾಗುತ್ತದೆ ಎಂಬುದು. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರರೇ, ಸೊ ಈ ದಿನದ ಒಂದು ರಾತ್ರಿಯ ಗೀತೆಗಳು ನೋಡ್ಬೇಕಾದ್ರೆ ನಮ್ಗೆ ಒಂದು ಒಳ್ಳೆ ಒಂದು ಪಾಠವನ್ನ ತಿಳಿಸ್ಕೊಡ್ತಿದೆ. ಸೊ ಅದನ್ನ ತುಂಬಾ ಸ್ಟಡಿ ಮಾಡಿ. ಏನಪ್ಪಾ ಅಂದ್ರೆ ಮೇಲಿನವುಗಳ ಮೇಲೆ ಮನಸ್ಸಿಟ್ರಿ ಅಲ್ವಾ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ. ಸಾಗಿರ್ಬೇಕಾದ್ರೆ ನಮ್ಮ ಮೈಂಡ್ ಈ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಯಾವಾಗಿರುತ್ತೋ ಸ್ವಲ್ಪ ಅದಕ್ಕೆ ಅವಕಾಶ ಕೊಟ್ರೆ ಏನಾಗುತ್ತೆ ಅಂದ್ರೆ ಈ ಪ್ರಪಂಚದ ವಿಷಯ ನಮ್ಮನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಅದರಿಂದ ನಾವು ಯಾವಾಗ್ಲೂ ದೇವರ ರಾಜ್ಯ, ಇವತ್ತು ರಾಜ್ಯದ ಬಗ್ಗೆ ಸ್ಟಡಿ ಮಾಡಿದ್ವಿ. ಆ ರಾಜ್ಯದ ಒಂದು ಸ್ಥಾಪನೆ, ಅದರ ಮುಂದುವರೆದಂತ ವಿಷಯಗಳು, ಮೊದಲನೇದಾಗಿ ದೇವರ ರಾಜ್ಯ ಮತ್ತೆ ನೀತಿಯನ್ನು ಹುಡುಕ್ರಿ ಅಂತ ಹೇಳೋ ಪ್ರಕಾರವಾಗಿ ಅವುಗಳನ್ನ ಹೆಚ್ಚಾಗಿ ನಾವ್ ಏನ್ ಮಾಡೋಣ, ಮನಸ್ಸಲ್ಲಿ ಇಟ್ಟು ದೇವ್ರು ಕೊಡುವಂತ ಕಿರೀಟವನ್ನು ಹೊಂದ್ಕೊಳಕ್ಕೆ ನಾವು ಸಿದ್ಧರಾಗೋಣ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೇಲೆ